ಸ್ನೇಹಿತರೆ, ಇಂದಿನಿಂದ ಪ್ರಾರಂಭವಾಗುತ್ತಿರುವ ದುರ್ಗಾ ಸಪ್ತಶತಿ 11ನೇ ಸರಣಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಸರಣಿಯನ್ನು ಮೊದಲಿನಿಂದಲೂ ಪ್ರಾಯೋಜಿಸುತ್ತಾ ಬಂದಿರತಕ್ಕಂತಹ ಶ್ರೀ ಶ್ರೀನಿವಾಸ ನಾರಾಯಣ್ ಅವರು ಇವತ್ತು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಅವರ ಕುಟುಂಬದ ಸದಸ್ಯರು, ಅವರ ಗುರುಗಳು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಸರಣಿಯನ್ನು 2 ಉದ್ದೇಶದಿಂದ ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರು ನಡೆಸಿಕೊಡಲಿದ್ದಾರೆ. ದುರ್ಗಾ ಸಪ್ತಶತಿಯ ಪಠ್ಯದ ಪೂರ್ಣತೆಯೊಂದಿಗೆ ಇದರ ಸಾರ ಸಂಗ್ರಹವನ್ನು ನಾವು ಯಾವ ರೀತಿ ಸಾಧನೆಗೆ ಬಳಸಿಕೊಳ್ಳಬೇಕು ಅನ್ನುವ ದೃಷ್ಟಿಕೋನವನ್ನು ಕೂಡ ನೀಡಲಿದ್ದಾರೆ. ಈ ಒಂದು ಹವಾಮಾನದ ವೈಪರೀತ್ಯದ ನಡುವೆಯೂ ಕೂಡ ನಮ್ಮೆಲ್ಲರ ಮೇಲಿನ ಪ್ರೀತಿಯಿಂದ, ಸಂಸ್ಥೆಯ ಮೇಲಿನ ಗೌರವದಿಂದ ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರು ಆಗಮಿಸಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಮೊದಲಿನಿಂದಲೂ ಈ ಕಾರ್ಯಕ್ರಮಗಳಲ್ಲಿ ದತ್ತಿಯ ಸಹಕಾರ ನೀಡುತ್ತಿರುವ ಶ್ರೀ ನೀಲಕಂಠರಾವ್ ಮತ್ತು ಶ್ರೀಮತಿ ಗಿರಿಜಾಬಾಯಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೊಮ್ಮೆ ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರಿಗೆ ಭಕ್ತಿಪೂರ್ವಕ ನಮನಗಳನ್ನು, ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಪ್ರವಚನಕ್ಕೆ ಉಪಕ್ರಮಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತ್ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಘಂಟಾಶೂಲಹಲಾನಿ ಶಂಖಮುಸಲೆ ಚಕ್ರಂ ಧನುಸ್ಸಾಯಕಂ ಹಸ್ತಾಬ್ಜೈರ್ದಧತೀಂ ಘನಾಂತವಿಲಸಚ್ಛೀತಾಂಶುತುಲ್ಯಪ್ರಭಾಂ ಗೌರೀದೇಹಸಮುದ್ಭವಾಂ ತ್ರಿಜಗತಾಂ ಆಧಾರಭೂತಾಂ ಮಹಾಪೂರ್ವಾಮತ್ರ ಸರಸ್ವತೀಂ ಅನುಭಜೆ ಶುಂಭಾದಿದೈತ್ಯಾರ್ದಿನೀಂ. ದೃಶಾದ್ರಾಘೀಯಸ್ಯ ದರದಲಿತ ನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನ ಅಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ದುರ್ಗಾ ಸಪ್ತಶತಿಯ ಬಂಧುಗಳೇ, ಇದಕ್ಕೆ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ದತ್ತಿ ನ್ಯಾಸಕರ್ತ ಪರಿವಾರದವರೇ ಹಾಗೂ ಈ ಸರಣಿಗೆ ಮೊದಲಿನಿಂದಲೂ ಪ್ರಾಯೋಜಕರಾಗಿ ಸಹಕರಿಸ್ತಾ ಬಂದಂಥ ಶ್ರೀಯುತ ಶ್ರೀನಿವಾಸ ನಾರಾಯಣ ಅವರು ಹಾಗೂ ಅವರ ಎಲ್ಲ ಪರಿವಾರದವರು, ಅವರನ್ನು ಸಂಬೋಧಿಸ್ತಾ ಇದ್ದೇನೆ. ಅವರು ವಿದೇಶದಿಂದ ಬಂದಿದ್ದಾರೆ. ಏಕೆಂದರೆ ಅಲ್ಲಿ ನಿಂತು ಅಲ್ಲಿ ಕುಳಿತು ಅವರ ತಾಯಿಗೆ
ಇದನ್ನು ಕೇಳಿಸಲೇಬೇಕು ಅನ್ನುವಂಥ ಹಂಬಲವನ್ನು ಜಗನ್ಮಾತೆ ಈವರೆಗೆ ಯಾವುದೇ ರೀತಿಯ ತೊಂದರೆ ಬರದೇ ಇರುವ ಹಾಗೆ ನಡೆಸಿಕೊಟ್ಟಿದ್ದಾಳೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಆಕೆಯ ಪದತಲಕ್ಕೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಸಗುಣ ನಿರ್ಗುಣ ಎರಡೂ ರೂಪದಲ್ಲಿರುವಂತಹ ಮಹಾಲಕ್ಷ್ಮಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಸರಣಿಯ ಈ ಮೊದಲ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ದುರ್ಗಾ ಸಪ್ತಶತಿಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇದು ಆ ಭಾಗದಲ್ಲಿ ಬಂದಂತಹ ಒಂದು ಅದಕ್ಕೆ ಸೇರಿಕೊಂಡಿರುವಂತಹ ಭಾಗ. ಇದರ ಹೆಸರೇ ನಾನು ಹಿಂದೆ ಹೇಳಿದ್ದೇನೆ, ರಹಸ್ಯತ್ರಯ ಅಂತ. ರಹಸ್ಯ ಅಂದರೆ ಗೊತ್ತು ನಿಮಗೆ, ಅತ್ಯಂತ ಸೀಕ್ರೆಟ್ ಆದಂಥ ವಿಷಯ ಅಂತ. ಅದು ಗೂಹನ ಮಾಡಬೇಕು ಯಾವಾಗಲೂ ನಾವು ಅದನ್ನು. ಹಾಗಾಗಿ ಅಂತಹ ರಹಸ್ಯವಾದಂಥ ವಿಷಯ ಇಲ್ಲಿದೆ. ಈಗಾಗಲೇ ಸ್ವಲ್ಪ ಅದನ್ನು ನಾನು ಬಿಡಿಸಿ ಹೇಳ್ತಾ ಬಂದಿದ್ದೇನೆ. ಇಷ್ಟು ದಿವಸ ನಮಗೆ ಏನು ಗೊತ್ತಿತ್ತು ಅಂದರೆ ಮಹಾಲಕ್ಷ್ಮಿ ಅಂದ ತಕ್ಷಣ ಅವಳು ವಿಷ್ಣುವಿನ ಪತ್ನಿ, ಇಷ್ಟು ಮಾತ್ರ ಗೊತ್ತಿತ್ತು. ಆದರೆ ಅವಳು ಸಾಕ್ಷಾತ್ ಪರಬ್ರಹ್ಮಸ್ವರೂಪಿಣಿ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಅದನ್ನು ದುರ್ಗಾ ಸಪ್ತಶತಿಯ ಈ ರಹಸ್ಯತ್ರಯದ ಮೊದಲನೆಯ ಭಾಗವಾದಂಥ ಪ್ರಾಧಾನಿಕ ರಹಸ್ಯ ಅದನ್ನು ನಮಗೆ ತಿಳಿಸಿಕೊಡ್ತದೆ. ಯಾಕೆಂದರೆ ಲಕ್ಷ್ಯಸ್ವರೂಪಾಸ ಅಂತಲೇ ಮೂಲ. ಅವಳಿಗೆ ಲಕ್ಷ್ಯ ರೂಪ ಉಂಟು, ಇನ್ನೊಂದು ಅಲಕ್ಷ್ಯ ರೂಪ ಉಂಟು. ಲಕ್ಷ್ಯ ಅಂದರೆ ನಮ್ಮ ಕಣ್ಣಿಗೆ ಗೋಚರಿಸುವಂಥದ್ದು, ದಟ್ ಈಸ್ ಕಾಲ್ಡ್ ಸಗುಣ ರೂಪ. ಇನ್ನೊಂದು ಅಲಕ್ಷ್ಯ ರೂಪ, ಅದು ನಮ್ಮ ಯಾವ ಇಂದ್ರಿಯಗಳಿಗೂ ಗೋಚರಿಸುವುದಲ್ಲ, ನಮ್ಮ ಬುದ್ಧಿಗೂ ಹೊರಗಿನಿಂದ ಗೋಚರಿಸುವುದಲ್ಲ. ಅದರ ಬುದ್ಧಿಯನ್ನು ಒಳಗಿನಿಂದ ಪ್ರಚೋದಿಸುವವಳು ಅವಳೇ ಅಂತ ನಾವು ನಿರಂತರ ಅನುಸಂಧಾನ ಮಾಡಿದಾಗ ಅದು ಅನುಭವಕ್ಕೆ ಬರುತ್ತದೆ ಅಂತ. ಹೀಗೆ ಅವಳ ಎರಡೂ ರೂಪವನ್ನು ಹೇಳ್ತಾ ಬಂದಂತಹ ಈ ರಹಸ್ಯತ್ರಯ ಮೊದಲನೇದಕ್ಕೆ ಅದಕ್ಕೆ ಪ್ರಾಧಾನಿಕ ರಹಸ್ಯ ಅಂತ ಹೆಸರು. ಯಾಕೆಂದರೆ ಈ ಲಕ್ಷ್ಮಿಗೆ ನಿರ್ಗುಣ ರೂಪದಲ್ಲಿರುವಂಥ ಅವಳಿಗೆ ಮಹಾಲಕ್ಷ್ಮಿ ಅಂತ ಕರೆಯೋದ್ರ ಜೊತೆಗೆ ಅವಳೇ ಎಲ್ಲದಕ್ಕೂ ಪ್ರಕೃತಿ ಅಂದರೆ ಕಾರಣ ಅಂತ ಅರ್ಥ. ಆ ಕಾರಣಕ್ಕೆ ಇನ್ನೊಂದು ಹೆಸರು ಪ್ರಧಾನ ಅಂತ. ಅವಳೇ ಈ ಭಾಗದಲ್ಲಿ ಹೆಚ್ಚು ಪ್ರತಿಪಾದ್ಯಳಾದ್ದರಿಂದ ಆ ಪ್ರಧಾನ ಅನ್ನುವುದನ್ನಿಟ್ಕೊಂಡೆ ಪ್ರಾಧಾನಿಕ ಅಂತ ಹೆಸರನ್ನು ಕರೆದಿದ್ದಾರೆ. ಹಾಗಾಗಿ ಇದು ಪ್ರಾಧಾನಿಕ ರಹಸ್ಯ ಅಂದರೆ ಪ್ರಧಾನ ಎನ್ನುವಂಥ ಹೆಸರಿನಿಂದ ಕರೆಸಿಕೊಳ್ಳುವಂತಹ ಆ ಸಗುಣ ಮತ್ತು ನಿರ್ಗುಣ ಈ ಎರಡೂ ರೂಪದಲ್ಲಿರುವಂಥ ಲಕ್ಷ್ಮಿಯ ರಹಸ್ಯವನ್ನು ಹೇಳುವಂತಹದ್ದು ಈ ಭಾಗ ಅಂತ. ಇಷ್ಟು ಎಲ್ಲ ನಾ ಹಿಂದೆ ಹೇಳಿದ್ದೆ. ಇದು ಕೇವಲ ಪುನಃಸ್ಮರಣೆ. ಕೊನೆಗೆ ತನ್ನ ಲಕ್ಷ್ಯ ರೂಪವಾದಂಥದ್ದು ಅದು ಯಾವುದು ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಈಗ ಆ ಸಗುಣ ರೂಪದಲ್ಲಿರುವಂತಹ ಅವಳು ತನ್ನ ಇನ್ನೆರಡು ರೂಪವಾದಂತಹ ಆ ಮಹಾಕಾಳಿಗೆ ಮತ್ತು ಮಹಾಸರಸ್ವತಿಗೆ ಹೇಳ್ತಾಳೆ, ಅಥೋವಾಚ ಮಹಾಲಕ್ಷ್ಮೀ ಮಹಾಕಾಳೀಂ ಸರಸ್ವತೀಂ ಯುವಾಂ ಜನಯತಾಂ ದೇವ್ಯೌ ಮಿಥುನೇ ಸ್ವಾನುರೂಪತಃ. ಯುವಾಂ ಜನಯತಂ ದೇವ್ಯೌ ಮಿಥುನೇ ಸ್ವಾನುರೂಪತಃ. ಮಹಾಕಾಳಿ ಮತ್ತು ಮಹಾಲಕ್ಷ್ಮಿ ಅದು ಆಕೆಯದೇ ಇನ್ನೆರಡು ಮುಖಗಳು. ಆ ಮುಖಗಳನ್ನು ಅವಳು ಮುಂದಿರಿಸಿಕೊಂಡು ಹೇಳ್ತಿದ್ದಾಳೆ, ನೀವಿಬ್ಬರೂ ಸಹ ಒಬ್ಬೊಬ್ಬರು ಒಂದೊಂದು ಅವಳಿಗಳನ್ನು ಸೃಷ್ಟಿ ಮಾಡಬೇಕು. ಲೋಕದೃಷ್ಟಿಯಲ್ಲಿ ಆ ಅವಳಿ ಒಂದು ಗಂಡು ಒಂದು ಹೆಣ್ಣು ಆಗಿರಬೇಕು. ಆದರೆ ಯಾವಾಗಲೂ ಮೊಟ್ಟ ಮೊದಲ ಈ ಆದಿ ಜೀವಗಳಲ್ಲಿ ಅವಳಿಗಳು ಹುಟ್ಟಿದಾಗ ಸಾಮಾನ್ಯವಾಗಿ ಅವರು ಪತಿಪತ್ನಿಯರಾಗಿರ್ತಾರೆ. ಆದರೆ ಪ್ರಾಧಾನಿಕ ರಹಸ್ಯ ಹೇಳುತ್ತೆ ಇವರು ಪತಿಪತ್ನಿಯರಲ್ಲ. ಹಾಗಿದ್ರೆ ಏನು ಇವರು ಅಂತಂದರೆ ಇವರು ಸಹೋದರರು, ಅಂದರೆ ಒಂದೇ ತಾಯಿಯ ಹೊಟ್ಟೆಯಿಂದ ಬಂದಂಥ ಅಣ್ಣ ತಂಗಿಯರು ಅಥವಾ ಅಕ್ಕ ತಮ್ಮಂದಿರು. ಹೀಗಾದರೂ ಹೇಳ್ಬೋದು ಅಷ್ಟೇ ಹೊರತು
ಇವರು ಪತಿಪತ್ನಿಯರ ಅಲ್ಲ ಅಂತ. ಹಾಗಾಗಿ ಯುವಾಂ ಜನಯತಂ ದೇವ್ಯವು ಮಿಥುನೆ, ಮಿಥುನೆ ಅಂದರೆ ಟ್ವಿನ್ಸ್ ಅಂತ ಅರ್ಥ. ಈ ಯುಗಳವನ್ನು ನೀವು ಸೃಷ್ಟಿ ಮಾಡಬೇಕು. ಅದು ಹೇಗಿರಬೇಕು ಅಂದರೆ ಸ್ವಾನುರೂಪತಃ, ನಿಮ್ಮ ನಿಮ್ಮ ರೂಪದಿಂದ ಅದನ್ನು ಸೃಷ್ಟಿ ಮಾಡಬೇಕು ಅಂತ. ಆ ಸಗುಣ ರೂಪದಲ್ಲಿ ಇರುವಂತಹ ಲಕ್ಷ್ಮಿ ಹೀಗೆ ತನ್ನ ಇನ್ನುಳಿದ 2 ರೂಪಕ್ಕೆ ಆಜ್ಞೆ ಮಾಡಿದ್ದಾಳೆ. ಹಾಗೆ ಆಜ್ಞೆ ಮಾಡಿದಳು ಅಂದರೆ ಏನಂತ ಅರ್ಥ? ಅವರಿಬ್ಬರಲ್ಲೂ ನಿಂತು ಅವರು ಸೃಷ್ಟಿ ಮಾಡುವಂತಹ ಈ ಮಿಥುನಗಳ ರೂಪದಲ್ಲಿ ತಾನೇ ಇದ್ದಳು ಎನ್ನುವುದು ಇದರ ರಹಸ್ಯ. ಯಾಕೆಂದರೆ ಅವಳೇ ಇದ್ಲು ಅಂದರೆ ಆ ಲಕ್ಷ್ಮಿಯ ನಿರ್ಗುಣ ರೂಪ ಕೇವಲ ಚೈತನ್ಯ ಅಂತ ನಾವು ನೋಡ್ಕೊಂಡು ಬಂದಿದ್ದೇವೆ. ಅದು ಎಲ್ಲ ಕಡೆಗೂ ವ್ಯಾಪಿಸಿದಂಥದ್ದು ಅಂತ ಆದ ಮೇಲೆ ಸಗುಣ ಮಹಾಲಕ್ಷ್ಮಿಯಲ್ಲಿರುವುದೇ ಇರುವುದು ಆ ಚೈತನ್ಯವೇ, ಸಗುಣವಾದಂತಹ ಸರಸ್ವತಿಯಲ್ಲಿರುವುದು ಅದೇ ಚೈತನ್ಯವೇ, ಸಗುಣವಾದ ಕಾಳಿಯಲ್ಲಿರುವುದು ಅದೇ ಚೈತನ್ಯವೇ. ಹಾಗಾಗಿ ಅವರಿಬ್ಬರೂ ಮಹಾಲಕ್ಷ್ಮಿಯ ಆಜ್ಞೆಗೆ ಒಳಪಟ್ಟು ಸೃಷ್ಟಿ ಮಾಡಿದರು ಅಂತ ಹೇಳಿದರೂ ಸಹ ಲೋಕದ ದೃಷ್ಟಿಯಲ್ಲಿ ಆ ಹುಟ್ಟುವ ರೂಪಗಳಲ್ಲಿ ಇರುವವಳು ಸಹ ತಾನೇ ಆಗಿದ್ದಾಳೆ. ತನ್ನದೇ ರೂಪವನ್ನು ಅವಳು ಧೃತವತಿ ಅಂತ. ಅದಕ್ಕೋಸ್ಕರ ಇಲ್ಲಿ ಒಂದು ಮಾತು ಹೇಳಿಬಿಡ್ತಾರೆ, ಅಲ್ಲ ಹುಟ್ಟಿ ಆದಮೇಲೆ ಆ ರೂಪಗಳಿಗೆ ಈ ಲಕ್ಷ್ಮಿಯೋ ಅಥವಾ ಸರಸ್ವತಿಯೋ ಕಾಳಿಯೋ ತಾಯಿಯಂದರೆ ಆಗಬೇಕು ಅಲ್ವಾ? ಅವರೆಲ್ಲ ಮಕ್ಕಳಾದರು, ಹಾಗಾಗಿ ಅವರು ಜನ್ಯರಾದರು. ಅವರಿಗೆ ಜನ್ಮ ಕೊಟ್ಟಂಥ ಈ ರೂಪಗಳು ಜನಕಂದಿರಾದರು ಅಲ್ವಾ ಅಂತ ಪ್ರಶ್ನೆ ಬಂದರೆ ಅದನ್ನು ಹೇಳುತ್ತೆ, ಒಂದೇ ಚೈತನ್ಯ ತಂದೆಯಲ್ಲಿದ್ದಾಗ ತಂದೆ ಅಂತ ಕರೆಸ್ಕೊಳ್ಳುತ್ತೆ, ಮಗನಲ್ಲಿದ್ದಾಗ ಮಗ ಅಂತ ಕರೆಸ್ಕೊಳ್ಳುತ್ತೆ. ಲೋಕದ ದೃಷ್ಟಿಯಲ್ಲಿ ತಂದೆ ಮಕ್ಕಳ ಸಂಬಂಧವೇ ಅಷ್ಟೇ ಹೊರತು ಪಾರಮಾರ್ಥಿಕ ದೃಷ್ಟಿಯಲ್ಲಿ ಈ ಜನ್ಯ ಜನಕ ಭಾವ ಅನ್ನೋದುಂಟಲ್ಲ, ಅದು ಕೇವಲ ಹುಸಿ, ವ್ಯವಹಾರಕ್ಕೋಸ್ಕರ ಹೇಳ್ತೇವೆ. ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲೂ ನಾವು ಇದನ್ನು ನೋಡ್ಕೊಂಡು ಬಂದಿದ್ದೇವೆ. ಶಿಷ್ಯಾಚಾರ್ಯತೆಯ ತಥೈವ ಪಿತೃಪುತ್ರಾಧ್ಯಾತ್ಮನ ಭೇದತಃ. ಒಂದೇ ಚೈತನ್ಯ ಶಿಷ್ಯನಲ್ಲಿದ್ದರೆ ಶಿಷ್ಯ ಅಂತ ಕರೆಸ್ಕೊಳ್ಳುತ್ತೆ, ಗುರುವನಲ್ಲಿದ್ದರೆ ಗುರು ಅಂತ ಕರೆಸ್ಕೊಳ್ಳುತ್ತೆ. ಆದರೆ ನಿಜವಾಗಿ ಸಹ ಇಬ್ಬರಲ್ಲೂ ಇರುವುದು ಒಂದೇ ಚೈತನ್ಯ. ಹಾಗೆ ತಂದೆಯಲ್ಲಿದ್ದರೆ ತಂದೆ, ಮಗನಲ್ಲಿದ್ದರೆ ಮಗ. ಹಾಗಾಗಿ ಆ ಒಂದೇ ಚೈತನ್ಯವೇ ವಿಭುವಾದ್ದರಿಂದ ಎಲ್ಲ ಹೆಸರುಗಳಿಂದ ತನ್ನನ್ನು ತಾನು ಕರೆಸಿಕೊಳ್ಳುತ್ತದೆ ಎನ್ನುವಂಥದ್ದು. ಅಷ್ಟು ಹಿನ್ನೆಲೆಯಲ್ಲಿ ಇತ್ಯುಕ್ತಾತೆ ಮಹಾಲಕ್ಷ್ಮೀ ಸಸರ್ಜ ಮಿಥುನಂ ಸ್ವಯಂ. ಇಷ್ಟು ಹೇಳಿ ಆ ಮಹಾಲಕ್ಷ್ಮಿ ತಾನು ಮೊದಲು ಒಂದು ಟ್ವಿನ್ಸನ್ನು ಸೃಷ್ಟಿ ಮಾಡಿದಳಂತೆ. ಇಲ್ಲಿವರೆಗೆ ನಮ್ಮ ಹಿಂದಿನ ಉಪನ್ಯಾಸ ಬಂದು ನಿಂತಿತ್ತು. ಮಹಾಲಕ್ಷ್ಮಿ ಸಸರ್ಜ ಮಿಥುನಂ ಸ್ವಯಂ, ನೀನು ಸೃಷ್ಟಿ ಮಾಡಿ ಅಂತ ಹೇಳಿದಳು. ಅವರಿಗೆ ಮತ್ತೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಇಲ್ಲ. ಅಲ್ಲ ನಾವೇನೋ ಸೃಷ್ಟಿ ಮಾಡ್ತೀವಿ, ನೀನೇನು ಮಾಡ್ತೀಯೇ ಅಂತ ಮಹಾಲಕ್ಷ್ಮಿಯನ್ನು ಕೇಳ್ಬೋದಲ್ಲ ಅವರು. ಅದಕ್ಕೋಸ್ಕರ ಅವ್ರಿಗೆ ಕೇಳಲಿಕ್ಕೆ ಅವಕಾಶವೇ ಇಲ್ಲ. ಮೊದಲು ತಾನೇ ಸೃಷ್ಟಿ ಮಾಡಿಬಿಟ್ಲು ತನ್ನ ಸಗುಣ ರೂಪದಿಂದ. ಆ ಸೃಷ್ಟಿ ಹೇಗಿತ್ತು ಅಂದರೆ, ಅವಳ ಸೃಷ್ಟಿಯ ರೂಪವಾಗಿ ಬಂದವರೇ ಅಂದರೆ ಆಕಾರಗೊಂಡವರೇ ಹಿರಣ್ಯಗರ್ಭೌ ರುಚಿರೌ ಸ್ತ್ರೀ ಪುಂಸೌ ಕಮಲಾಸನೌ ಬ್ರಹ್ಮನ್ ವಿಧೇ ವಿರಂಚೇತಿ ಧಾತರಿತ್ಯಾಹ ತಂ ನರಂ ಶ್ರೀಪದ್ಮೆ ಕಮಲೆ ಲಕ್ಷ್ಮೀತ್ಯಾಹ ಮಾತಾ ಸ್ತ್ರೀಯಂಚತಾಂ. ಹಾಗೆ ಅವಳು ಸೃಷ್ಟಿ ಮಾಡಿದಾಗ ಆ ಸೃಷ್ಟಿಸಿದಂತಹ ಅವಳಿಗಳು ಹೇಗಿದ್ರು ಅಂದರೆ ಹಿರಣ್ಯ ಗರ್ಭ ರುಚಿರವು, ಬಂಗಾರದಂತೆ ಥಳ 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 ಹೊಳಿತಾ ಇದ್ರಂತೆ, ಅಷ್ಟು ಪ್ರಕಾಶಮಾನವಾಗಿದ್ದರು. ಯಾರ್ಯಾರಪ್ಪ ಅಂದರೆ ಒಂದು ಸ್ತ್ರೀ, ಇನ್ನೊಂದು ಪುಮಾನ್, ಸ್ತ್ರೀ ಪುಂಸೌ ಮತ್ತು ಕಮಲಾಸನವು. ಇಬ್ಬರೂ ಸಹ ಕಮಲ ಎನ್ನುವ ಆಸನದಲ್ಲಿ ಮಂಡಿಸಿದವರು. ಇಬ್ಬರೂ ಕಮಲಾಸನರು. ಸಾಮಾನ್ಯವಾಗಿ ನಮ್ಮಲ್ಲಿ ಕಮಲಾಸನ ಅಂದ ತಕ್ಷಣ ಬ್ರಹ್ಮನ ಇನ್ನೊಂದು ಹೆಸರು ಅಂತ ನಾವು ಭಾವಿಸ್ತೇವೆ, ಅದು ಸತ್ಯ. ಇಲ್ಲಿ ಹುಟ್ಟಿದವನು ಅವನೇ. ಇನ್ನೊಬ್ಬಳು ಕಮಲಾಸನ ಮಂಡಿತಳಾದವಳು ಲಕ್ಷ್ಮಿ. ಹಾಗಾಗಿ ತನ್ನದೇ ರೂಪದಿಂದ 2 ರೂಪವನ್ನು ಪ್ರಕಟಪಡಿಸಿದಳು. ಒಂದು ಪುಮಾನ್ ಪುರುಷ ಆಕೃತಿ, ಇನ್ನೊಂದು ಸ್ತ್ರೀ ಆಕೃತಿ. ಇವರಿಬ್ಬರೂ ಸಹ ಬ್ರಹ್ಮ ಮತ್ತು ಲಕ್ಷ್ಮಿ ಪತಿಪತ್ನಿಯರು ಅಲ್ಲ ಅಲ್ವಾ? ಇವರಿಬ್ಬರು ಏನು ಅಂದರೆ ಅಕ್ಕ ತಂಗಿ ಅಥವಾ ಅಣ್ಣ ತಂಗಿ ಹೀಗಾರು ಹೇಳ್ಬೋದು. ಸಂಸ್ಥೆಯಲ್ಲಿ ಸಹೋದರ ಸಹೋದರಿ ಅಂದರೆ ಅಕ್ಕನೂ ಆಗ್ಬೋದು
ಅಥವಾ ತಮ್ಮನೂ ಆಗ್ಬೋದು, ಏನಾದರೂ ಆಗ್ಬೋದು. ಹೀಗೆ ಒಟ್ಟಾರೆ ಒಂದೇ ಉದರದಿಂದ ಪ್ರಕಟರಾದವರಷ್ಟೇ ಅದರ ಅರ್ಥ. ಇಷ್ಟಾದ ಮೇಲೆ ಆ ಪುರುಷಾಕಾರಕ್ಕೆ ಹೆಸರು ಏನಪ್ಪ ಅಂದರೆ ಬ್ರಹ್ಮನ್, ವಿಧೇ, ವಿರಂಚ, ಧಾತಃ, ಆಹ ತಮ್ನರಂ. ಆ ಆಕಾರವನ್ನು ರೂಢಿ ತಾಯಿಯ ಸ್ಥಾನದಲ್ಲಿ ಇರುವವಳು, ಔಪಚಾರಿಕ ಹೇಳಬೇಕು ಅಂದರೆ ಲಕ್ಷ್ಮಿ ಹೇಳಿದಂತೆ ನಿನಗೆ ಹೆಸರು ಇದೆಯಪ್ಪ, ನಿನ್ನ ಹೆಸರೇನು ಅಂದರೆ ಬ್ರಹ್ಮನ್, ಬ್ರಹ್ಮ ಅಂತ. ಹಾಗಿದ್ರೆ ಬ್ರಹ್ಮ ಅಂದರೆ ಏನು? ಪಾರಮಾರ್ಥಿಕವಾಗಿ ಅದರ ಅರ್ಥ ಬೇರೆ, ಅತ್ಯಂತ ದೊಡ್ಡದಾದಂಥ ತತ್ವ. ಅದನ್ನು ಮೀರಿದ ಮಿಕ್ಕಿದ ಇನ್ನೊಂದು ತತ್ವ ಇಲ್ಲದೇ ಇರುವುದರಿಂದ ಅದಕ್ಕೆ ಹೆಸರು ಬ್ರಹ್ಮ ಅಂತ. ಆದರೆ ಇಲ್ಲಿ ಆದದ್ದು ಅದು ಸಗುಣ ರೂಪ. ಆ ನಿರ್ಗುಣ ಬ್ರಹ್ಮ ಅಲ್ಲ, ವೇದಾಂತ ಹೇಳುವ ನಿರ್ಗುಣ ಬ್ರಹ್ಮ ಅಲ್ಲ, ಚತುರ್ಮುಖ ಅವನು. ಹಾಗಾಗಿ ಆ ಚತುರ್ಮುಖ ಇವನು ಬ್ರಹ್ಮ ಅಂತ ಕರಿಬೇಕು. ಆ ನಕಾರ ಅಂತ ಪುಲ್ಲಿಂಗ ಅದು ಸಂಸ್ಕೃತದಲ್ಲಿ. ಹಾಗಾಗಿ ಬ್ರಹ್ಮ, ಬ್ರಹ್ಮಾಣವು ಬ್ರಹ್ಮಾಣ ಅಂತ ಅದರ ರೂಪ ನಡೆಯುತ್ತೆ, ವಿಭಕ್ತಿ ರೂಪ. ಇವನನ್ನು ಯಾಕೆ ಬ್ರಹ್ಮ ಅಂತ ಕರೀತಾರೆ ಅಂದರೆ ಬ್ರಹ್ಮಯತಿ ವರ್ಧಯತಿ ಪ್ರಜಾ ಇತಿ ಬ್ರಹ್ಮ. ಇವನ ಕೆಲಸ ಏನು ಅಂದರೆ ಸೃಷ್ಟಿ ಮಾಡೋದು. ಬ್ರಹ್ಮನ ಕೆಲಸ ಸೃಷ್ಟಿ. ಹಾಗಾಗಿ ಈ ಪ್ರಜಾ ಸಂತತಿಯನ್ನು ಬೆಳೆಸುವವನು ಅವನೇ. ಈ ಕೆಲಸ ನೀನು ಮಾಡ್ತೀಯ, ಆದ್ದರಿಂದ ನಿನ್ನ ಕೆಲಸಕ್ಕೆ ಅನುಗುಣವಾಗಿ ನಿನಗೆ ನಾನು ಹೆಸರಿಟ್ಟು ಕರೆದಿದ್ದೇನೆ, ನಿನ್ನ ಹೆಸರು ಬ್ರಹ್ಮನ್ ಅಂತ. ನೋಡಿ, ಅವರವರು ಮಾಡುವ ಕೆಲಸದ ಹಿಂದೆ ಆ ಕೆಲಸಕ್ಕೆ ತಕ್ಕುದ ಹಾಗೆ ಹೆಸರು ಅವರಿಗೆ ಅಂತ, ಬ್ರಹ್ಮನ್ ಅಂತ ಒಂದು ಹೆಸರು. ಇನ್ನೊಂದು ಹೆಸರು ಅವನಿಗೇನೆಂದರೆ ವಿಧೇಯೇ ಅಂತ. ಇದೆಲ್ಲ ಆ ಶಬ್ದದ ಸಂಬೋಧನಾ ವಿಭಕ್ತಿ ಅಂತ ಕರಿತೇವೆ ನಾವು, ಅಂದರೆ ಸಂಬುದ್ಧಿ. ಆ ಸಂಬುದ್ಧಿಯಲ್ಲಿ ವಿಧಿ ಅಂತ ಶಬ್ದ, ಅದು ವಿಧೇ ಅನ್ನೋದು ಅದು ಸಂಬುದ್ಧಿ. ಅದು ಏನಾಗತ್ತೆ, ಯಾಕೆ ಈ ಹೆಸರು ಅಂತಂದರೆ ಅವನು ವಿಧತ್ತೇ ಜಗತೀತಿ ವಿಧಿ. ಅದರ ಜೊತೆಗೆ ಅವನಿಗೆ ಯಾಕೆ ಈ ವಿಧಿ ಅಂತ ಹೆಸರು ಬಂತು ಅಂದರೆ ಈ ಜಗತ್ತನ್ನು ಸೃಷ್ಟಿಸುವವನು ಅವನೇ ಆದ್ದರಿಂದ ಅವನು ವಿಧತ್ತೆ, ಆದ್ದರಿಂದ ವಿಧಿ, ವಿಧಿ ಅಂತ ಹೆಸರು. ಪ್ರಜೆಗಳನ್ನು ಸೃಷ್ಟಿಸಿ ಪೋಷಿಸುವವನಾದ್ದರಿಂದ ಬ್ರಹ್ಮ ಅಂತ ಹೆಸರು. ಈ ಜಡವಾದ ಜಗತ್ತನ್ನು ಸೃಷ್ಟಿಸುವವನಾದ್ದರಿಂದ ಅವನಿಗೆ ವಿಧಿ ಅಂತ ಹೆಸರು. ಇಷ್ಟಾದ ಮೇಲೆ ವಿರಿಂಚ ಅಂತ ಅವನಿಗೆ ಇನ್ನೊಂದು ಹೆಸರು. ವಿರಿಂಚ ಅಂದರೆ ಏನು ಅಂದರೆ ವಿರಚಯತಿ ಲೋಕಾನ್ ಇತಿ ವಿರಿಂಚ ಅಂತ. ಈ ಲೋಕವನ್ನು ನಾನಾ ಬಗೆಯಾಗಿ ಸೃಷ್ಟಿ ಮಾಡ್ತಾನೆ. ಒಂದು ಇದ್ದ ಹಾಗೆ ಇನ್ನೊಂದಿಲ್ಲ, ಒಬ್ಬ ಮನುಷ್ಯ ಇದ್ದ ಹಾಗೆ ಇನ್ನೊಬ್ಬ ಮನುಷ್ಯ ಇಲ್ಲ. ಇದಾರ ಇಲ್ಲ, ಅವನ ಹತ್ರ ಒಂದೇ ಅಚ್ಚಲ್ಲ ಇರೋದು, ಹಲವಾರು ಅಚ್ಚುಗಳಿವೆ. ಆ ಒಂದೊಂದು ಅಚ್ಚಿನಲ್ಲಿ ಹಾಕಿ ಒಬ್ಬೊಬ್ಬರನ್ನ ಸೃಷ್ಟಿ ಮಾಡ್ತಾ ಇರ್ತಾನೆ ಅವನು. ಹಾಗಾಗಿ ವಿರಚಯತಿ, ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಆದ್ದರಿಂದ ಅವನ ಹೆಸರು ವಿರಿಂಚ ಅಂತ. ಇಲ್ಲೊಂದು ಸಣ್ಣ ಶಾಸ್ತ್ರೀಯ ವಿಚಾರ ಉಂಟು. ಯಾಕೆಂದರೆ ಇದನ್ನು ಕೇಳೋರು ಕೇವಲ ಲೌಕಿಕರಷ್ಟೇ ಅಲ್ಲ, ಶಾಸ್ತ್ರಬಲ್ಲವರು ಕೇಳಿಬಿಡ್ತಾರೆ. ಅಲ್ಲ, ವಿರಿಂಚಿ ಅಂತ ಶಬ್ದ ಹೆಚ್ಚು ಪ್ರಸಿದ್ಧ ಉಂಟಲ್ಲ, ವಿರಿಂಚ ಅಂತ ಹೇಗೆ ಹೇಳ್ತೀರಿ ಅಂದರೆ ಕೋಶ ಹೇಳುತ್ತೆ ವಿರಿಂಚಿ ಅನ್ನೋ ಶಬ್ದವೂ ಉಂಟು, ವಿರಿಂಚ ಅಂತ ಶಬ್ದವೂ ಉಂಟು, ವಿರಿಂಚ್ಯ ಅನ್ನುವಂಥ ಶಬ್ದವೂ ಉಂಟು. ಹಾಗಾಗಿ ಈ ಮೂರೂ ತರಹದ ಶಬ್ದಗಳಿಂದ ಹೇಳಲ್ಪಡುವವನು ಅದೇ ಬ್ರಹ್ಮ. ಹಾಗಾಗಿ ಒಂದೇ ಶಬ್ದಕ್ಕೆ ಬೇರೆ ಬೇರೆಯ ಅಂತಗಳು ಇವೆ ಅಂತ ವಿರಿಂಚೇತಿ. ಮತ್ತು ಧಾತಃ ಅಂತ. ಧಾತಃ ಅಂದರೆ ಯಾಕೆ ಅವನಿಗೆ ಈ ಹೆಸರು ಬಂತು ಅಂದರೆ ದಧಾತಿ ವಿದಧಾತಿ ಸರ್ಗಮಿತಿ ಧಾತ. ಸರ್ಗ ಅಂದರೆ ಸೃಷ್ಟಿ. ಪ್ರತಿ ಕಲ್ಪದಲ್ಲೂ ಅವನು ಸೃಷ್ಟಿ ಮಾಡ್ತಾನೇ ಇರ್ತಾನೆ. ಬ್ರಹ್ಮನ ಸೃಷ್ಟಿ ಮಾಡುವ ಕೆಲಸ ಆಗೋಯ್ತು ಮುಗಿದೋಯ್ತು ಅನ್ನೋದಿಲ್ಲ. ಅವನು ಎಷ್ಟೆಷ್ಟು ಸಲ ನಮ್ಮ ಹಾಗೆ ಅವತಾರ ಎತ್ತಿ ಅಂದರೆ ಶರೀರ ತಾಳಿ ಬರ್ತಾನೋ ಅಷ್ಟು ಸಲವೂ ಸಹ ಅವನು ಮಾಡುವುದು ಒಂದೇ ಕೆಲಸ, ಸೃಷ್ಟಿ. ತರತರಾವಳಿಯ ಸೃಷ್ಟಿ ಅದನ್ನು ಮಾಡ್ತಾನೇ ಇರ್ತಾನೆ. ಆದ್ದರಿಂದ ಅವನ ಹೆಸರು ಧಾತ ಅಂತ. ಹೀಗೆ ಒಟ್ಟಾರೆ ಅವನಿಗೆ ಬ್ರಹ್ಮನ್, ವಿಧಿ, ವಿರಿಂಚಿ, ಧಾತ ಅಂತ 4 ಹೆಸರನ್ನು ಆ ಲಕ್ಷ್ಮಿ ಕೊಟ್ಟಿದ್ದಾಳೆ ಅವನಿಗೆ. ತನ್ನ ಮಗನ ಸ್ಥಾನದಲ್ಲಿ ಇರುವವನು ಲೋಕದ ದೃಷ್ಟಿಯಲ್ಲಿ. ಹಾಗಾಗಿ ಇದಿಷ್ಟು ಹೆಸರು ಅವಳು ಕರೆದತ್ತು. ಇನ್ನೊಂದು
ಹೆಣ್ಣು ಮಗಳು ಹುಟ್ಟಿದ್ದಾಳಲ್ಲ, ಹುಟ್ಟಿದ್ದಾಳೆ ಅಂತ ಹೇಳಬಾರ್ದು, ಪ್ರಕಟಳಾಗಿದ್ದಾಳೆ, ಲಕ್ಷ್ಮಿ ಪ್ರಕಟಪಡಿಸಿದ್ದಾಳೆ. ಆ ಹೆಣ್ಣು ಮಗಳಿಗೆ ಮತ್ತೆ ಒಂದಿಷ್ಟು ಹೆಸರನ್ನು ಇಟ್ಟು ಕರೆದಿದ್ದಾಳೆ. ತನ್ನದೇ ರೂಪ, ತಾನು ಒರಿಜಿನಲ್ಲು ಅವೆಲ್ಲ ಜಿರಾಕ್ಸು. ಅರ್ಥ ಆಗಲಿ ಅಂತ ಹೇಳ್ತಿದ್ದೇನೆ ಈ ಶಬ್ದಗಳನ್ನು. ನಮಗೆ ಏನಿದ್ರೂ ಸಹ ಶಾಸ್ತ್ರೀಯ ವಿಚಾರ ಬಂದಾಗ ಮೂಲ ರೂಪ, ಅದರದ್ದೇ ಮುಂದುವರೆದ ರೂಪ ಅಂತ ಹೇಳಿದ್ರೆ ನಮಗೆ ಅರ್ಥ ಆಗೋದಿಲ್ಲ. ಒರಿಜಿನಲ್ಲು ಜಿರಾಕ್ಸ್ ಅಂದರೆ ಬಹಳ ಬೇಗ ಅರ್ಥ ಆಗ್ತದೆ ನಮಗೆ. ನಮ್ಮ ಸಂಸ್ಕಾರ ಹಾಗಾಗಿಬಿಟ್ಟಿದೆ ಇವತ್ತು. ಅಷ್ಟು ಹಿನ್ನೆಲೆಯಲ್ಲಿ ಆ ತನ್ನದೇ ರೂಪದಿಂದ ಪ್ರಕಟವಾದಂತಹ ಹೆಣ್ಣು ಮಗಳನ್ನು ಕರೆದಿದ್ದಾಳೆ. ಶ್ರೀಹಿ, ಪದ್ಮ, ಕಮಲ, ಲಕ್ಷ್ಮೀ ಅಂತೆಲ್ಲ ಕರೆದಿದ್ದಾಳೆ. ಆ ಸ್ತ್ರೀಯಂ ಚತಾಂ, ಆ ಸ್ತ್ರೀ ರೂಪಕ್ಕೆ ಕರೆದಿದ್ದಾಳೆ. ಹಾಗಿದ್ರೆ ಶ್ರೀ ಅಂದರೆ ಏನು? ನಾವೆಲ್ಲರೂ ಬರೀತೇವೆ. ಮೊದಲೆಲ್ಲ ಪತ್ರ ಬರೀಬೇಕಿದ್ರೆ ಪತ್ರದ ಮೇಲ್ಗಡೆ ಮೊದಲು ಒಂದು ಶ್ರೀ ಅಂತ ಬರೀತಿದ್ರು. ಈ ಪತ್ರ ಬರೆಯೋ ಕ್ರಮೇ ಬಿಟ್ಟು ಹೋಗಿದೆ ಬಿಡಿ ಅಲ್ವಾ. ನಮ್ಮ ಕೈಲಿ ಏನಿದ್ರೂ ಸಹ ವಾಟ್ಸಪ್ ಇರುತ್ತೆ, ತರತರಾವಳಿಯ ಮೆಸೇಜ್ಗಳನ್ನು ಹಾಕ್ತೇವೆ, ಆಮೇಲೆ ಧ್ವನಿ ಮೂಲಕ ಕಳಿಸ್ತೇವೆ, ಏನೆಲ್ಲ ಮಾಡ್ತೇವೆ. ಹಾಗಾಗಿ ಅದೊಂದು ಆ ಪತ್ರ ಬರೆಯುವುದೂ ಸಹ ಅದೊಂದು ಸ್ಕಿಲ್ ಆಗಿತ್ತು, ಒಂದು ಕೌಶಲ್ಯ ಆಗಿತ್ತು. ಅದು ಪೂರ್ತಿ ಹೊರಟು ಹೋಗಿದೆ ಇವತ್ತು. ಯಾಕೆ ಹೇಳ್ತೇನೆ ಕೇಳಿದರೆ, ಪ್ರಾಯಶಃ DVG ಅವರು ಬೇರೆಯವ್ರ ಜೊತೆಗೆ ಮಾಡಿದಂಥ ಪತ್ರ ವ್ಯವಹಾರದ ಆ ಸಾಹಿತ್ಯ ಮೇಲ್ಗಡೆ ಉಂಟು. ಅದನ್ನು ಪ್ರತ್ಯೇಕವಾಗಿ ನಾವು ಒಂದು ಗ್ರಂಥವನ್ನು ಮಾಡ್ಬೋದು, ಅಷ್ಟೇ ಉಂಟು. ಭಗವಾನ್ ಶ್ರೀಧರ ಸ್ವಾಮಿಗಳು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಯಾರ್ಯಾರು ಅವರಿಗೆ ಪತ್ರ ಬರೆದಿದ್ದಾರೋ ಅದೆಲ್ಲಕ್ಕೂ ಅವರು ಉತ್ತರಿಸಿದ್ದಾರೆ. ಆ ಎಲ್ಲ ಉತ್ತರವೂ ಸಹ ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ಬಂದಂಥವುಗಳು. ಅವು ಇವತ್ತು ನಮಗೆ ಪತ್ರ ರೂಪದಲ್ಲೇ ಸಿಗ್ತವೆ. ಒಂದೊಂದು ಪತ್ರವೂ ಸಹ ಅಧ್ಯಾತ್ಮ ದಾಹ ಇರುವವರಿಗೆ ಸಾಕಷ್ಟು ಮಾರ್ಗದರ್ಶನ ಮಾಡ್ತದೆ. ಯಾಕೆಂದರೆ ಕೆಲವು ಸಲ ಏನಾಗುತ್ತೆ ಅಂದರೆ, ನಮ್ಮ ಮುಂದಿರುವವರ ಸಮಸ್ಯೆಯೇ ನಮ್ಮ ಸಮಸ್ಯೆಯೂ ಆಗಿರ್ತದೆ. ನಾವು ಹೇಳ್ಕೊಳ್ಳೋದಿಲ್ಲ, ಅವ್ರು ಹೇಳ್ಕೊಂಡಿರ್ತಾರೆ, ಅಷ್ಟೇ ವ್ಯತ್ಯಾಸ. ಹಾಗಾಗಿ ಈ ಎಲ್ಲದಕ್ಕೂ ಸಹ ಪತ್ರದ ಮೂಲಕ ಅವರು ಉತ್ತರ ಕೊಟ್ಟಿದ್ದರಿಂದ ಜಿಜ್ಞಾಸುಗಳು ಇವತ್ತವು ಮಾರ್ಗದರ್ಶನ ಮಾಡ್ತವೆ. ಆದರೆ ಇವತ್ತಿನ ಇಲೆಕ್ಟ್ರಾನಿಕ್ಸ್ ಮಾಧ್ಯಮದಲ್ಲಿ ನಾವು ಇದನ್ನೆಲ್ಲ ಇಟ್ಕೊಳ್ಳೋದು ಕಷ್ಟ. ಬಹಳಷ್ಟು ಸಲ ಏನಿದ್ರೂ ಒಂದು ಅಧಿಕೃತವಾದಂಥ ಅಕ್ಷರ ರೂಪ ಬರಬೇಕು, ಆಗ ಮಾತ್ರ ಅದು ಬಹುಕಾಲ ಬದುಕಿ ಉಳಿತದೆ, ಹತ್ತಾರು ಜನರಿಗೆ ಅದು ಉಪಕಾರವನ್ನು ಮಾಡ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಶ್ರೀಹಿ ಅಂದರೆ ಏನು ಅಂತಂದರೆ ನೋಡಿ, ಶ್ರಯತಿ ಹರಿಂ ಇತಿ ಶ್ರೀಹಿ. ಲಕ್ಷ್ಮಿಗೆ ಇನ್ನೊಂದು ಹೆಸರು ಶ್ರೀಹಿ ಅಂತ. ಶ್ರೀಹಿ ಅಂದರೆ ಅರ್ಥ ಏನು ಅಂದರೆ, ಹರಿಂ ಅಂದರೆ ಹರಿಯನ್ನು, ಶ್ರಯತಿ ಆಶ್ರಯಿಸಿದವಳು ಅವಳು. ಹರಿಯನ್ನು ಬಿಟ್ಟವಳು ಇರುವುದಿಲ್ಲ. ಯಾವಾಗಲೂ ಸಹ ಹರಿಯನ್ನು ಆಶ್ರಯಿಸಿಕೊಂಡೇ ಇರುವಂತಹ ಸ್ತ್ರೀ ರೂಪ ಆದದ್ರಿಂದ ಅವಳ ಹೆಸರು ಶ್ರೀಹಿ ಅಂತ. ಶ್ರೀಹಿ ಅನ್ನೋದಕ್ಕೆ ಅರ್ಥವೇ ಇನ್ನೊಬ್ಬನನ್ನು ಆಶ್ರಯಿಸಿಕೊಂಡಿರುವವಳು ಅಂತ ಅರ್ಥ. ದುರ್ಗಾ ಸಪ್ತಶತಿ ಹೇಳಿದಾಗ ನಮಗಿದು ಗೊತ್ತಾಗ್ತದೆ. ಲಲಿತಾಸಹಸ್ರನಾಮದಲ್ಲೂ ಬಂದಿದೆ ಇದು. ಆದರೆ ಇಂಥ ಗ್ರಂಥಗಳು ನಮಗೆ ಸಿಕ್ಕಾಗ ಮಾತ್ರ ನಾವು ಬಳಸುವಂಥ ಎಷ್ಟೋ ಶಬ್ದಗಳಿಗೆ ಅದರ ನಿಜವಾದಂತಹ ಅರ್ಥ ಸಿಗ್ತದೆ. ಲಕ್ಷ್ಮಿ ಯಾವಾಗಲೂ ವಿಷ್ಣುವನ್ನು ಆಶ್ರಯಿಸ್ಕೊಂಡಿರ್ತಾಳೆ. ಅದು ಲಕ್ಷ್ಮಿಗೋಸ್ಕರನೋ ವಿಷ್ಣುವಿಗೋಸ್ಕರನೋ ಕೇಳಿದರೆ ಎರಡೂ ಬೇರೆ ಅಲ್ಲವೇ ಅಲ್ಲ, ಮುಂದೆ ಬರುತ್ತೆ ಆ ಮಾತು. ಹಾಗಾಗಿ ಪರಸ್ಪರ ಪೂರಕವಾದಂಥದ್ದು. ಅಕಸ್ಮಾತ್ ಲಕ್ಷ್ಮಿ ಬಿಟ್ಟು ಹೋದರೆ ಅವನ ಪರಿಸ್ಥಿತಿ ಏನಾಗ್ತದೆ ಅಂದರೆ, ಅವನು ಪ್ರಾಯಶಃ ತನ್ನೆಲ್ಲ ಕ್ರಿಯೆಯನ್ನು ಸಹ ನಿಲ್ಲಿಸಿಬಿಡ್ತಾನೆ. ಶ್ರೀನಿವಾಸ ಪುರಾಣದ ಕಥೆಯನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಎಲ್ಲ ಶಕ್ತಿ ಸ್ಥಾನದಲ್ಲಿರುವಂಥವರು ಸರಿದು ಬಿಟ್ಟರೆ ಆಗ ಏನಾಗುತ್ತೆ, ಅವರೆಲ್ಲರೂ ಸಹ ನಿಶ್ಶಕ್ತರಾಗಿ ಬಿಡ್ತಾರೆ. ಹಾಗಾಗಿ ಶ್ರಯತಿ ಯಾವಾಗಲೂ ಸಹ ವಿಷ್ಣುವನ್ನು ಆಶ್ರಯಿಸಿಕೊಂಡಿರುವವಳಾದ್ದರಿಂದ ಅವಳ ಹೆಸರು ಶ್ರೀಹಿ ಅಂತ. ಮತ್ತು ಎರಡನೇ ಹೆಸರು ಪದ್ಮ ಅಂತ. ಯಾಕೆ ಅವಳ ಹೆಸರು ಪದ್ಮ ಅಂದರೆ, ಪದ್ಮಂ ಹಸ್ತೆ ಅಸ್ಯಾಹ ಅಸ್ತಿ ಇತಿ ಪದ್ಮ. ಯಾವಾಗಲೂ ತನ್ನ ಕೈಯಲ್ಲಿ ಆ ಕಮಲದ ಹೂವನ್ನು ಹಿಡಿದುಕೊಂಡೇ ಇರ್ತಾಳೆ, ಆದ್ದರಿಂದ ಅವಳ ಹೆಸರು ಪದ್ಮ ಅಂತ. ಲಕ್ಷ್ಮಿಯ ಕೈಯಲ್ಲಿ ಯಾವಾಗಲೂ ಕಮಲದ ಹೂ ಇರುತ್ತದೆ. ಆ ಹಿನ್ನೆಲೆಯಲ್ಲೇ ಅದು ಅವಳಿಗೆ ಇಷ್ಟವಾದ್ದರಿಂದ ಇವತ್ತಿಗೂ ಸಹ ಲಕ್ಷ್ಮಿಯ ಪೂಜೆಯಲ್ಲಿ ಕಮಲದ ಹೂವನ್ನು ನಾವು ಹೆಚ್ಚಾಗಿ ಬಳಸ್ತೇವೆ. ಉಪಾಸಕರು ಅದನ್ನು ಆಚರಣೆಯಲ್ಲಿ ಇರಿಸ್ಕೊಂಡಿರ್ತಾರೆ. ಹಾಗಾಗಿ ಆ ಕಮಲವನ್ನು ಧರಿಸಿದವಳೆ ಆದ್ದರಿಂದ ಅವಳ ಹೆಸರು ಕಮಲ, ಪದ್ಮ ಅಂತಲೇ ಹೆಸರು.
ಮತ್ತು ಇನ್ನೊಂದು ಹೆಸರು ಕಮಲ ಅಂತ ಅವಳ ಹೆಸರು. ಯಾಕೆ ಕಮಲ ಅಂತ ಕರಿಬೇಕು ಅಂದರೆ ಅವಳು ಕಮಲ ಅನ್ನೋದಕ್ಕೂ ಅದೇ ಅರ್ಥ. ಕಮಲಕ್ಕೂ ಪದ್ಮಕ್ಕೂ ಒಂದು ಸಣ್ಣ ವ್ಯತ್ಯಾಸ ಉಂಟು. ಅದೆಲ್ಲವನ್ನೂ ಸಹ ನಾನು ನನ್ನ ಕೃತಿಯಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಕಮಲದ ಚಿತ್ರ ಹೇಗಿರ್ತದೆ, ಪದ್ಮದ ಚಿತ್ರ ಹೇಗಿರ್ತದೆ ಅಂತೆಲ್ಲ ಹಾಕಿದ್ದೇನೆ. ದಯವಿಟ್ಟು ಅಲ್ಲಿ ನೋಡಿದರೆ ನಿಮಗೆ ಸ್ಪಷ್ಟವಾಗಿ ಆ ಚಿತ್ರವೇ ಗೊತ್ತಾಗ್ತದೆ. ಹಾಗಾಗಿ ಆ ಕಮಲವನ್ನು ಹಿಡಿದವಳಾದ್ದರಿಂದಲೂ ಸಹ, ಕಮಲ ಎನ್ನುವ ಆಸನದಲ್ಲಿ ಮಂಡಿಸಿದವಳಾದ್ದರಿಂದಲೂ ಸಹ ಅವಳ ಹೆಸರು ಕಮಲ ಅಂತ. ಇಷ್ಟಾದ ಮೇಲೆ ಮತ್ತೆ ಅವಳಿಗೆ ಇನ್ನೊಂದು ಹೆಸರು ಲಕ್ಷ್ಮೀ ಅಂತಲೇ ಕರೆದಿದ್ದಾಳೆ. ಲಕ್ಷ್ಮೀ ಅಂದರೆ ಏನು ಅಂದರೆ ಸರ್ವಲಕ್ಷಣ ಸಂಪನ್ನತ್ವಾತ್ ಲಕ್ಷ್ಮೀ. ಲಕ್ಷ್ಮಿ ಅನ್ನೋದಕ್ಕೆ ಅರ್ಥವೇ ಸುಂದರಿ ಅಂತ ಅರ್ಥ. ಶೋಭೆಯಿಂದ ಕೂಡಿದವಳು, ಕಾಂತಿಯಿಂದ ಕೂಡಿದವಳು, ಚಂದವಾಗಿ ಇರುವವಳು ಅಂತ. ಇವಳಂತೂ ಸ್ವತಃ ಲಕ್ಷ್ಮಿಯಿಂದಲೇ ಪ್ರಕಟಳಾದವಳಾದ್ದರಿಂದ, ಸರ್ವಲಕ್ಷಣ ಸಂಪನ್ನಳಾದ್ದರಿಂದ ಅವಳ ಹೆಸರು ಲಕ್ಷ್ಮೀ ಅಂತ. ಹೀಗೆ ಈ ಎರಡು ಅವಳಿಗಳಿಗೆ ಲೋಕದ ದೃಷ್ಟಿಯಲ್ಲಿ ಜನ್ಮ ಕೊಟ್ಟಂಥ ಲಕ್ಷ್ಮಿಯೇ ಅವರ ಹೆಸರನ್ನು ಹೀಗೆ ಹೀಗೆ ಅಂತ ಕರೆದಿದ್ದಾಳೆ. ನೆನಪಿಟ್ಕೊಳ್ಬೇಕು, ಇದೇ ರಹಸ್ಯ. ಜನನ ಕಾಲ ಅಲ್ಲ, ಅವರು ಪ್ರಕಟವಾಗುವ ಕಾಲದಲ್ಲಿ ಬ್ರಹ್ಮ ಮತ್ತು ಲಕ್ಷ್ಮಿ ಅಣ್ಣ ತಂಗಿಯರು. ಇಷ್ಟಾದ ಮೇಲೆ ಮುಂದೆ ಏನಾಯಿತು ಅಂತಂದರೆ ಶ್ರೀಪದ್ಮೆ ಕಮಲೆ ಲಕ್ಷ್ಮೀ ತ್ಯಾಹಮಾಚ ಸ್ತ್ರೀಯಂಚ ತಾಂ ಮಹಾಕಾಳಿ ಭಾರತೀ ಚ ಮಿಥುನೆ ಸೃಜತ ಸ್ಮಃ ಏತಯೋರಪಿ ರೂಪಾಣಿ ನಾಮಾನಿ ಚ ವದಾಮಿತೆ. ಸರಿ, ತಾನು ಸೃಷ್ಟಿ ಮಾಡಿದ್ಲು. ಆ ಸೃಷ್ಟಿಯ ಫಲವಾಗಿ ಪ್ರಕಟರಾದವರು ಬ್ರಹ್ಮ ಮತ್ತು ಲಕ್ಷ್ಮಿ ಅಂದರೆ ಶ್ರೀ, ಅವರಿಗೆ ಹೆಸರನ್ನು ಸಹ ಕೊಟ್ಟಾಯಿತು. ಈಗ ಮಹಾಕಾಳಿ ಇದ್ಲಲ್ಲ, ಆ ಸತ್ವ ರಜಸ್ತಮೋ ಗುಣಗಳಿಂದ ಕೂಡಿದಂಥ ಸಗುಣ ರೂಪದ ಮಹಾಲಕ್ಷ್ಮಿಯ ಇನ್ನೊಂದು ಅಂಶದಿಂದ ಇರುವವಳು ಆ ಮಹಾಕಾಳಿ. ಅವಳು ಸೃಷ್ಟಿ ಮಾಡ್ತಾಳೆ. ಮತ್ತು ಭಾರತಿ ಅಂದರೆ ಸರಸ್ವತಿ ಅಂತ ಅರ್ಥ. ಅವಳು ಸಹ ಸೃಷ್ಟಿ ಮಾಡ್ತಾಳೆ. ಇಬ್ಬಿಬ್ಬರು ಸಹ ಒಂದೊಂದು ಟ್ವಿನ್ಸನ್ನು ಸೃಷ್ಟಿ ಮಾಡಿದ್ದಾಳೆ. ಆ ಏತಯೋರಪಿ ರೂಪಾಣಿ ನಾಮಾನಿ ಚ ವದಾಮಿತೆ. ಇದನ್ನು ಹೇಳ್ತಾ ಇರುವವರು ಸುಮೇಧ ಮಹರ್ಷಿಗಳು, ಸುರಥ ಎನ್ನುವಂಥ ರಾಜನಿಗಾದ್ದರಿಂದ ರಾಜನ್ ಅವರಿಬ್ಬರು ಸೃಷ್ಟಿ ಮಾಡಿದಂತಹ ಈ ಸೃಷ್ಟಿಯ ಅಲ್ಲಿ ಬಂದಂತಹ ಈ ಎರಡು ರೂಪಗಳ ಪರಿಚಯವನ್ನು ನಿನಗೆ ಮಾಡಿಸ್ತೇನೆ. ಯಾಕೆ ಅವರಿಗೆ ಹೆಸರು ಬಂತು ಅನ್ನೋದನ್ನು ಹೇಳ್ತೇನೆ ಅಂತ. ಅದರೊಳಗೆ ಆ ಮಹಾಕಾಳಿ ಸೃಷ್ಟಿ ಮಾಡಿದ್ದಾಳೆ. ಅವಳು ಸೃಷ್ಟಿ ಮಾಡಿದ್ದು ಸಹ ಟ್ವಿನ್ಸೇ. ಅಲ್ಲೂ ಮೊದಲಿನ ಹಾಗೆ ಒಂದು ಪುರುಷಾಕಾರ, ಇನ್ನೊಂದು ಸ್ತ್ರೀ ಆಕಾರ. ಆ ಪುರುಷಾಕಾರಕ್ಕೆ ಹೆಸರು ಏನು ಅಂದರೆ ನೀಲಕಂಠಂ ರಕ್ತಬಾಹುಂ ಶ್ವೇತಾಂಗಂ ಚಂದ್ರಶೇಖರಂ ಜನಯಾಮಾಸ ಪುರುಷಂ ಮಹಾಕಾಳಿ ಸಿತಾಂ ಸ್ತ್ರಿಯಂ ಸರುದ್ರಶಂಕರಸ್ಥಾಣುಃ ಕಪರ್ದಿ ಚ ತ್ರಿಲೋಚನಃ ತ್ರಯೀ ವಿದ್ಯಾ ಕಾಮಧೇನು ಶಾಸ್ತ್ರೀ ಭಾಷಾ ಸ್ವರಾಕ್ಷರ. ಆ ಮಹಾಕಾಳಿ ಸೃಷ್ಟಿ ಮಾಡಿದ್ದಲ್ಲ, ಅವಳು ಸೃಷ್ಟಿ ಮಾಡಿದಂತಹ ಸೃಷ್ಟಿಯಲ್ಲಿ ಬಂದಂತಹ ಪುರುಷಾಕಾರದ ಹೆಸರೇ ಮೊದಲನೇದು ನೀಲಕಂಠ, ಪುರುಷನ ಹೆಸರು. ಯಾಕೆ ನೀಲಕಂಠ ಅಂದರೆ ಅವನ ಕಂಠ ಅದು ನೀಲವಾಗಿತ್ತಂತೆ, ಆದ್ದರಿಂದ ಅವನ ಹೆಸರು ನೀಲಕಂಠ ಅಂತ ಒಂದು. ಅದಾದಮೇಲೆ ರಕ್ತಬಾಹುಂ, ಅವನ ಈ ಎರಡು ತೋಳುಗಳು ಕೆಂಪಡರಿದ್ದವಂತೆ. ಹಾಗಾಗಿ ಅವನಿಗೆ ಇನ್ನೊಂದು ಹೆಸರು ರಕ್ತಬಾಹು ಅಂತ. ಮತ್ತು ಮಿಕ್ಕೆಲ್ಲ ಈ ದೇಹದ ಅಂಗಾಂಗಗಳು ಹೇಗಿದ್ವು ಅಂದರೆ ಶ್ವೇತವಾಗಿದ್ವಂತೆ, ಹಾಗಾಗಿ ಶ್ವೇತಾಂಗಂ. ಹಾಗಾಗಿ ರುದ್ರನ ಬಣ್ಣ ಯಾವಾಗಲೂ ಶುಭ್ರ, ಶುದ್ಧ ಸ್ಫಟಿಕ ಸಂಕಾಶಂ ಅಂತಲೇ ನಾವು ಅವನನ್ನು ಕರಿತೇವೆ. ಅಷ್ಟಂತ ಶುಭ್ರ ಅವನು, ಅಂದರೆ ಅಷ್ಟು ಟ್ರಾನ್ಸ್ಪರೆಂಟ್ ಅವನಿಗೆ ಅಂತ. ಅದಾದಮೇಲೆ ಇವನ ಇನ್ನೊಂದು ಹೆಸರು ಚಂದ್ರಶೇಖರ ಅಂತ. ಅವನ ತಲೆಯಲ್ಲಿ ಆ ಕಲಾರೂಪದ ಒಂದು ಅಂಶ ರೂಪದಲ್ಲಿರುವಂಥ ಚಂದ್ರ ಇದ್ದಾನೆ, ಅವನನ್ನು ಧರಿಸಿದ್ದಾನೆ ಅವನು. ಆದ್ದರಿಂದ ಅವನ ಹೆಸರು ಚಂದ್ರಶೇಖರ ಅಂತ. ಶೇಖರ ಅಂದರೆ ಈ ಮುಡಿ ಅಂತ ಅರ್ಥ. ಅಲ್ಲಿ ಅವನನ್ನು ಅಲಂಕಾರಕ್ಕೋಸ್ಕರ ಆತ ಇರಿಸಿಕೊಂಡಿದ್ದಾನೆ, ಹಾಗಾಗಿ ಚಂದ್ರಶೇಖರ. ಜನಯಾಮಾಸ ಪುರುಷಂ ಮಹಾಕಾಳಿ ಸಿತಾಂ ಸ್ತ್ರೀಯಂ. ಇಷ್ಟು ಆದ ಮೇಲೆ ಆ ಮಹಾಕಾಳಿ ಅಂದರೆ ಈ ರುದ್ರನನ್ನು ಸೃಷ್ಟಿ ಮಾಡಿ ಆದಮೇಲೆ ತಾನು ಆ ಸ್ತ್ರೀ ರೂಪವನ್ನು ಸೃಜಿಸಿದ್ದಾಳೆ.
ಆ ಸ್ತ್ರೀ ರೂಪ ಹೇಗಿತ್ತು ಕೇಳಿದರೆ ಸಿತಾಂ ಸ್ತ್ರೀಯಂ, ಅತ್ಯಂತ ಶುಭ್ರವಳಾಗಿ ಇದ್ಲಂತೆ ಅವಳು, ಬಿಳುಪಾದಂಥ ಹೆಣ್ಣು ಮಗಳು. ಅಷ್ಟೇ, ಅವಳ ಹೆಸರು ಅಷ್ಟೇ, ಮಹಾಕಾಳಿ ಸೃಷ್ಟಿ ಮಾಡಿದ್ದಾಳೆ, ಅತ್ಯಂತ ಅವಳು ಶುಭ್ರವಾಗಿ ಇದ್ದಾಳೆ. ಅದಾದಮೇಲೆ ಆ ಪುರುಷಾಕಾರ, ಅದಕ್ಕೆ ಇನ್ನೊಂದಿಷ್ಟು ಹೆಸರನ್ನು ಹೇಳ್ತಾಳೆ. ಸ ರುದ್ರ ಶಂಕರ ಸ್ಥಾಣು ಕಪರ್ದಿ ಚ ತ್ರಿಲೋಚನ. ಆ ಪುರುಷಾಕಾರದ ಇನ್ನಿಷ್ಟು ಹೆಸರುಗಳು. ರುದ್ರ ಅಂತ ಅವನ ಹೆಸರು. ಇದನ್ನು ಸಹ ರುದ್ರಾಣಿ ಎನ್ನುವಂಥ ನಾಮದಲ್ಲಿ ನಾನು ವಿಸ್ತೃತವಾಗಿ ವಿವರಿಸಿದ್ದೇನೆ. ಲಲಿತಾ ಸಹಸ್ರ ಸುಮಾರು 14-15 ಬೇರೆ ಬೇರೆ ಅರ್ಥಗಳನ್ನೆಲ್ಲ ಅಲ್ಲಿ ಕೊಟ್ಟಿದ್ದೇನೆ. ಆದರೂ ನೆನಪಿಗೋಸ್ಕರ 1-2 ವಿವರಣೆಯನ್ನು ಕೊಟ್ಟು ಬಿಡ್ತೇನೆ. ಅವನಿಗೆ ರುದ್ರ ಅಂತ ಹೆಸರು. ರುದ್ರ ಅಂದರೆ ಏನು ಅಂದರೆ, ರುತ್ ಅಂದರೆ ದುಃಖ, ನೋವು, ಮನಸ್ಸಿನ ಸಂಕಟ. ಹಾಗೆ ತನ್ನ ಭಕ್ತರ ಮನಸ್ಸಿಗೆ ಆದಂಥ ಸಂಕಟವನ್ನು, ನೋವನ್ನು ದ್ರಾವಯತಿ, ಆತ ಕರಗಿಸಿ ಬಿಡ್ತಾನೆ, ದೂರ ಮಾಡ್ತಾನೆ. ಆದ್ದರಿಂದ ಶಂಕರನ ಇನ್ನೊಂದು ಹೆಸರು ರುದ್ರ ಅಂತ. ಅಷ್ಟಾದ ಮೇಲೆ ಇದು ಒಂದರ್ಥ. ಮತ್ತು ಇನ್ನೊಂದರ್ಥ, ರುದಂತಂ ತ್ರಾಯತೆ ಇತಿ ರುದ್ರ. ಸಂಸಾರದಲ್ಲಿ ನಗುವವ್ರಿಗಿಂತ ಅಳುವವರೇ ಹೆಚ್ಚು. ಯಾಕೆ ನಾವು ಅಳ್ತೇವೆ ಅಂದರೆ, ನಮಗೆ ಯಾವುದಕ್ಕೆ ಅಳಬೇಕು ಯಾವುದಕ್ಕೆ ಅಳಬಾರ್ದು ಅನ್ನೋದೇ ಮೂಲತಃ ಗೊತ್ತಿಲ್ಲ. ಆತ್ಮವಿಚಾರವನ್ನು ಕುರಿತು ಯಾರಾದರೂ ಅಳ್ತಾ ಇದ್ದರೆ ಅಂಥವರನ್ನು ಮೊದಲು ತ್ರಾಯತೆ, ಆತ ರಕ್ಷಣೆ ಮಾಡ್ತಾನಂತೆ. ಸುಮ್ಮನೆ ಲೌಕಿಕ ವಿಷಯದ ಬಗ್ಗೆನೇ ಅಳ್ತಾ ಇದ್ದರೆ, ಎಷ್ಟಿದ್ರೂ ಸಹ ಇದ್ದಿದ್ದನ್ನು ಮರೆತು ಇಲ್ಲದೇ ಇದ್ದದ್ರ ಬಗ್ಗೆ ಯೋಚಿಸುವವರು ಅಳ್ತಾ ಇದ್ದರೆ ಅಂಥದ್ರ ಬಗ್ಗೆ ಎಲ್ಲ ಅವನು ಸಮಾಧಾನ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಯಾರು ನಿಜವಾಗಿ ತಾತ್ವಿಕ ವಿಚಾರಕ್ಕಾಗಿ ಅಳ್ತಾರೋ ಅವರನ್ನು ತ್ರಾಯತೆ ಇತಿ ರುದ್ರ. ಹಾಗಾಗಿ ರುದ್ರ ಅನ್ನೋದಕ್ಕೆ ಒಂದರ್ಥ, ಎರಡರ್ಥ, ತುಂಬ ಅರ್ಥ ನಾನಲ್ಲಿ ಹೇಳಿದ್ದೇನೆ. ಮತ್ತೆ ಅಷ್ಟೇ ಅಲ್ಲ, ಇನ್ನೊಂದು ಅರ್ಥ ಉಂಟು. ಏನು ಅಂದರೆ, ವಾಯುಪುರಾಣ ಒಂದು ವಿವರಣೆ ಕೊಡ್ತದೆ. ರುದ್ರಂ ದ್ರಾವ್ಯತೆ ಯಸ್ಮಾತ್ ತಸ್ಮಾತ್ ರುದ್ರ ಇತಿ ಸ್ಮೃತಃ. ಒಟ್ಟಾರೆ ಏನು ಕೇಳಿದರೆ, ಕೊನೆಗೆ ಮುಂದುವರೆದೊಂದು ಮಾತು ಹೇಳುತ್ತೆ. ಆಧ್ಯಾತ್ಮಿಕ, ಆಧಿಭೌತಿಕ ಮತ್ತು ಆಧಿದೈವಿಕ ಈ 3 ತರಹದ ನೋವನ್ನೂ ಸಹ ನಿವಾರಿಸುವವನಾದ್ದರಿಂದ ಅವನ ಹೆಸರು ರುದ್ರ ಅಂತ. ಈ ಎಲ್ಲ ಹಿನ್ನೆಲೆಯಲ್ಲಿಯೇ ರುದ್ರ ಅವನು ನಿಜವಾಗಿಯೂ ಲೋಕದ ದೃಷ್ಟಿಯಲ್ಲಿ ಅವನಿಗೆ 3 ಕಣ್ಣು, ತ್ರಿಶೂಲ ಎಲ್ಲ. ಆದರೆ ಆ ರುದ್ರ ನಿಜವಾಗಿ ಯಾರು ಅಂದರೆ ಅವನೇ ಪರಬ್ರಹ್ಮ ವಸ್ತು. ವೇದಾಂತದಲ್ಲಿ ಯಾವುದನ್ನು ಬ್ರಹ್ಮ ಅಂತ ಕರಿತೇವೋ ಆ ಬ್ರಹ್ಮತತ್ವಕ್ಕಿಂತ ಬೇರೆ ಎಲ್ಲದಂತಹ ಒಂದು ತತ್ವವೇ ರುದ್ರ. ಅಥವಾ ಬ್ರಹ್ಮತತ್ವಕ್ಕೆ ಒಂದು ಆಕಾರವನ್ನು ಕೊಟ್ಟರೆ ಏನು ಆಕಾರ ಆಗ್ತದೆಯೋ ಆ ಆಕಾರದ ಹೆಸರೇ ರುದ್ರ. ಅದಕ್ಕೋಸ್ಕರವೇ ನಮ್ಮಲ್ಲಿ ರುದ್ರ ಜಪಕ್ಕೆ ಅಷ್ಟೊಂದು ಬೆಲೆ. 11 ಆವೃತ್ತಿ ಒಂದು ಏಕಾದಶ ರುದ್ರಾಭಿಷೇಕ ಮಾಡಿದರೆ ಅವನಿಗಷ್ಟು ಖುಷಿ. ಅವನಿಗಷ್ಟು ಖುಷಿಯಲ್ಲ, ನಾವು ಪೂಜೆ ಮಾಡಲಿಲ್ಲ ಅಂತ ಅವನಿಗೇನು ಬೇಜಾರಾಗೋದಿಲ್ಲ. ಚೈತನ್ಯ ರೂಪದಿಂದ ಅವನು ಇಲ್ಲೂ ಇದ್ದಾನೆ ಅಲ್ವಾ, ಇದ್ದಾನೋ ಇಲ್ವಾ, ಇದ್ದಾನೆ ಅಂತ ಆದಮೇಲೆ ಅದನ್ನು ಮಾಡಿದಾಗ ಆ ಸಂತೋಷ ಅನುಭವಿಸೋರು ಯಾರು ಕೇಳಿದರೆ, ನಮ್ಮೊಳಗಡೆ ಚೈತನ್ಯ ರೂಪದಿಂದ ಇರುವಂತಹ ಆ ಜೀವ ಅಂತ ಕರೆಸ್ಕೊಳ್ಳುವಂಥ ಉಪಾಧಿಯಿಂದ ಕೂಡಿದಂತಹ ಚೈತನ್ಯ. ಹಾಗಾಗಿ ಒಂದು ಸಲ ಆ ರುದ್ರ ಜಪವನ್ನು ನಾವು ಮಾಡಬೇಕು ಅಂದರೆ, ಮಾಡಿದ್ವಿ ಅಂದರೆ ಅದು ಪೂರ್ತಿ ಒಂದು ಬ್ರಹ್ಮಾನುಸಂಧಾನವಾಗ್ತದೆ. ಅದಕ್ಕೋಸ್ಕರ ನಮ್ಮಲ್ಲಿ ಜಾಬಾಲೋಪನಿಷತ್ತು ಒಂದು ಮಾತು ಹೇಳ್ತದೆ, ರುದ್ರವನ್ನು ಕೇವಲ ಬ್ರಹ್ಮಚಾರಿ ಅಷ್ಟೇ ಪಠಿಸುವುದಲ್ಲ, ಗೃಹಸ್ಥರಷ್ಟೇ ಪಠಿಸುವುದಲ್ಲ, ಯತಿಗಳಿಗೂ ಸಹ ಅದನ್ನು ನೇಮ ಮಾಡಿಬಿಟ್ಟಿದೆ ಶಾಸ್ತ್ರ. ಏನು ಅಂದರೆ, ಶ್ರೀರುದ್ರಂ ಪ್ರಣವಂಚೈವ ನಿತ್ಯಂ ಆವರ್ತಯೇದ್ ಯತಿ. ಯತಿಯಾದವನು ಅವನಿಗೆ ಯಾವುದೂ ಹೇಳಬೇಕಾದಿಲ್ಲ, ಆದರೆ ಅವನಿಗೆ ವಿಹಿತವಾದಂಥದ್ದು ಒಂದು ಪ್ರಣವ ಜಪ, ಅದರ ಜೊತೆಗೆ ರುದ್ರ ಜಪ. ಯಾಕೆಂದರೆ ಆ ರುದ್ರವನ್ನು ಮೊದಲಿಂದ ನೀವು ನೋಡ್ತಾ ಹೋದರೆ ಎಲ್ಲ ವಿಷಯವೂ ಬರ್ತದೆ. ಅಂದರೆ ಸಗುಣ ನಿರ್ಗುಣ ಎಲ್ಲ ವಿಷಯ ಅದೆಲ್ಲವುದು ಸಹ
ಬ್ರಹ್ಮಾನುಸಂಧಾನಕ್ಕೆ ಪೂರಕವಾದ ವಿಷಯ, ಅಥವಾ ಅದನ್ನು ಪಠಿಸುವುದೇ ಅರ್ಥ ತಿಳ್ಕೊಂಡು ಪಠಿಸಿದರೆ ಅದೊಂದು ಅನುಸಂಧಾನ ಆಗ್ತದೆ. ಹಾಗಾಗಿ ಆ ರುದ್ರ ಎನ್ನುವಂತಹ ಹೆಸರಿಗೆ ಅಷ್ಟು ಬೆಲೆ. ಅದು ಎಲ್ಲಕ್ಕಿಂತ ಹೆಚ್ಚಿಗೆ ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡುವಂತಹ ನೇರವಾದಂತಹ ಒಂದು ಉಪಾಯ ಇದ್ದರೆ ಅದು ರುದ್ರ ಪಠಣ. ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾಡಿದರೆ ಹೆಚ್ಚು ಚೆನ್ನಾಗಿರ್ತದೆ. ಅರ್ಥ ಆಗದೇ ಇದ್ದರೆ ಬರೇ ತುಟಿಯಷ್ಟೇ ಹೇಳಿದರೆ ಏನೂ ಪ್ರಯೋಜನ ಆಗೋದಿಲ್ಲ. ಯಾಕೆಂದರೆ ನಮ್ಮ ತುಟಿ ಮಂತ್ರವನ್ನು ಹೇಳುತ್ತೆ, ಆದರೆ ಅದು ಮನಸ್ಸಿಗೆ ಅರ್ಥ ಆಗೋದಿಲ್ಲ. ಅರ್ಥ ಆದರೆ ಏನಾಗುತ್ತೆ ಅಂದರೆ ಅದು ಮನಸ್ಸು ಅದರೊಳಗೆ ಮುಳುಗಿ ಹೇಳ್ತಾ ಇರುತ್ತೆ. ಯಾಕೆಂದರೆ ನಮ್ಮ ಕೊಳೆ ಅಂಟುವುದು ತುಟಿಗಷ್ಟೇ ಅಲ್ಲ, ಅದು ತೊಳೆದ್ರೆ ಹೋಗ್ಬಿಡುತ್ತೆ. ಮನಸ್ಸಿಗೆ ಅಂಟಿದ ಕೊಳೆ ಹೋಗಬೇಕು ಅಂದರೆ ಅದು ಮನಸ್ಸಿಗೆ ಹತ್ತಿರದಲ್ಲಿರಬೇಕು. ಯಾವಾಗ ಹತ್ತಿರದಲ್ಲಿ ಇರ್ತದೆ ಅಂದರೆ ಅದು ಅರ್ಥವಾದಾಗ ಹತ್ತಿರದಲ್ಲಿ ಇರ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಆ ರುದ್ರ ಎಲ್ಲ ರೀತಿಯ ಕೊಳೆಯನ್ನು ಸಹ ತೊಳೆದು ನಮ್ಮನ್ನು ಶುದ್ಧ ಮಾಡುವವನಾದ್ದರಿಂದ ಅವನ ಹೆಸರು ರುದ್ರ ಅಂತ. ಮತ್ತಷ್ಟೇ ಅಲ್ಲ, ರುದ್ದುಃಖಂ ದುಃಖಯೇತುರ್ವಾ ತದ್ರಾವಯತಿ ಯಹ ಪ್ರಭು. ದುಃಖವನ್ನು ನಿವಾರಣೆ ಮಾಡುವನು, ದುಃಖಕ್ಕೆ ಕಾರಣವಾದದ್ದು ಯಾವುದುಂಟೋ ಅದನ್ನೂ ಸಹ ದೂರ ಮಾಡುವನಾದ್ದರಿಂದ ಅವನು ರುದ್ರ. ರುದ್ರ ಇತ್ಯುಚ್ಯತೆ ತಸ್ಮಾತ್ ಶಿವ ಪರಮ ಕಾರಣಂ. ಆ ಶಿವನೇ ರುದ್ರ, ರುದ್ರನೇ ಶಿವ. ಶಿವ ಅಂದರೆ ಮಂಗಳ ಸ್ವರೂಪ. ರುದ್ರನೂ ಸಹ ನಮ್ಮ ಸಂಕಟವನ್ನು ನೋವನ್ನು ಹೋಗಲಾಡಿಸುವನಾದ್ದರಿಂದ ಅವನಲ್ವ ಮಂಗಳ ಸ್ವರೂಪ ಅಂತ ಈ ವಾಯುಪುರಾಣ, ಶಿವರಹಸ್ಯ ಈ ಎಲ್ಲ ಗ್ರಂಥಗಳು ಕೇಳ್ತವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಅವನು ರುದ್ರ. ಮತ್ತು ಅವನು ಮುಂದಿನ ಹೆಸರು ಶಂಕರ ಅಂತ. ಶಂಕರ ಅಂದರೆ ಶಂ ಅಂದರೆ ಮಂಗಳ, ಅದನ್ನು ಕರೋತಿ ಇತಿ ಶಂಕರ. ಅವನು ನಿಜವಾಗಿಯೂ ಲೋಕದ ದೃಷ್ಟಿಯಲ್ಲಿ ಭೀಕರನಾಗಿ ಕಂಡ್ರೂ ಸಹ ತನ್ನ ಭಕ್ತರಿಗೆ ಯಾವಾಗಲೂ ಸಹ ಅವನು ಮಂಗಳವನ್ನೇ ಮಾಡ್ತಾನೆ. ಆದ್ದರಿಂದ ಆ ಮಂಗಳ ಅನ್ನುವ ಶಬ್ದದ ಹೆಸರು ಶಂ ಆದ್ದರಿಂದ ಅದನ್ನು ಕರೋತಿ ಮಂಗಳವನ್ನುಂಟು ಮಾಡುವನಾದ್ದರಿಂದ ಅವನ ಹೆಸರು ಶಂಕರ ಅಂತ. ಮತ್ತು ಅವನ ಇನ್ನೊಂದು ಹೆಸರು ಸ್ಥಾಣು ಅಂತ. ಸ್ಥಾಣು ಅನ್ನೋದಕ್ಕೆ ಅರ್ಥ ಯಾವುದು ಸ್ಥಿರವಾಗಿ ಇರ್ತದೆಯೋ ಅದರ ಹೆಸರು ಸ್ಥಾಣು ಅಂತ. ಲೋಕದಲ್ಲಿ ಸ್ಥಾಣು ಅನ್ನೋದಕ್ಕೆ ತಲೆಯನ್ನು ಕಡಿದ ಮರದ ಅಂತ ಅರ್ಥ ಸ್ಥಾಣು ಅಂದರೆ. ಯಾಕೆಂದರೆ ಅದು ಚಲಿಸೋದಿಲ್ವಲ್ಲ, ಚಲಿಸತ್ತದು ಇಲ್ಲ, ಹಾಗಾಗಿ ಅದಕ್ಕೆ ಸ್ಥಾಣು ಅಂತ ಹೆಸರು. ಆದರೆ ನಿಜವಾದ ಅರ್ಥ ಸ್ಥಾಣು ಅನ್ನೋದಕ್ಕೆ ಯಾವುದು ಸ್ಥಿರವಾಗಿರ್ತದೆಯೋ ಅದು ಸ್ಥಾಣು ಅಂತ ಕರೆಸ್ಕೊಳ್ತದೆ. ಯಾಕೆ ಹೀಗೆ ಹೇಳ್ತಾರೆ ಅಂತಂದರೆ, ಯಾವುದು ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿರ್ತದೆಯೋ, ಆಮ್ನಿ ಪ್ರೆಸೆಂಟ್ ಆಗಿರ್ತದೆಯೋ ಅದು ಎಂದೂ ಸಹ ಚಲಿಸುವುದಿಲ್ಲ. ದಟ್ ಈಸ್ ಸ್ಥಿರ ಅಲ್ವಾ. ಯಾವುದು ಲಿಮಿಟೆಡ್ ಆಗಿರ್ತದೆಯೋ ಅದು ಏನಾಗುತ್ತೆ, ಚಲಿಸ್ತಾ ಇರ್ತದೆ. ಆದರೆ ಶಿವ ಅವನು ಸರ್ವವ್ಯಾಪಕ ಅಂತ ಹೇಳೋದಕ್ಕೋಸ್ಕರನೇ ಅವನಿಗೆ ಹೆಸರು ಸ್ಥಾಣು ಅಂದರೆ ಸ್ಥಿರ ಅಂತ ಹೇಳೋದಕ್ಕೋಸ್ಕರ ಬಂದಿದೆ. ಆ ಹಿನ್ನೆಲೆಯಲ್ಲಿ ಅವನು ಸ್ಥಾಣು, ಚಲಿಸದೇ ಇರುವವನು, ಸ್ಥಿರ ಸ್ವರೂಪ, ಎಂದೂ ಸಹ ಕಂಪಿಸುವ ರೂಪದವನು ಅಲ್ಲ. ಆದ್ದರಿಂದ ಅವನು ಸ್ಥಾಣು. ಅದಾದಮೇಲೆ ಮುಂದಿನ ಹೆಸರು ಕಪರ್ದಿ ಅಂತ. ಕಪರ್ದಿ ಅಂತ ಯಾಕೆ ಕರೀತಾರೆ ಅಂದರೆ, ಶಿವನ ಆ ಜೂಟ ಉಂಟಲ್ಲ, ಕೂದಲು ಜಡೆ ಜಡೆ ಜಡೆಯಾದಂಥದ್ದು, ಅದಕ್ಕೆ ಕಪರ್ದ ಅಂತ ಹೆಸರು. ಸಾಮಾನ್ಯ ನೀವು ಅಲ್ಲಿ ಇಲ್ಲಿ ನೋಡ್ತೀರಾ, ಕೆಲವು ಜನ ಇಷ್ಟಿಷ್ಟುದ್ದ ಅದನ್ನು ಬೆಳೆಸ್ಕೊಂಡಿರ್ತಾರೆ. ಅದಕ್ಕೆ ಏನು ಬಾಚಣಿಗೆ ತಾಗದೆ ಎಷ್ಟೋ ಶತಮಾನ ಆಗಿರ್ತದೆ ಅಲ್ವಾ, ಅದು ಜಡೆ 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 ಆಗಿರ್ತದೆ. ಅದಕ್ಕೆ ಹೆಸರು ಕಪರ್ದ ಅಂತ. ಶಿವನ ಜಟೆ ಹಾಗಿತ್ತಂತೆ, ಹಾಗಾಗಿಯೇ ಕಪರ್ದೋಸ್ಯ ಜಟಾಜೂಟ. ಆ ಕಪರ್ದ ಉಳ್ಳವನಾದ್ದರಿಂದ ಅವನಿಗೆ ಹೆಸರು ಕಪರ್ದಿ ಅಂತ. ಉಳ್ಳವನು ಎನ್ನುವಂಥ ಅರ್ಥದೊಳಗೆ ಹಾಗೆ ಶಬ್ದ ಅದು ಸಾಧಿತವಾಗ್ತದೆ. ಉದಾಹರಣೆಗೆ ದುಃಖ ಉಳ್ಳವನು ದುಃಖಿ, ಸುಖ ಉಳ್ಳವನು ಸುಖಿ ಹೇಳ್ತೇವೆ ಅಲ್ವಾ. ಹಾಗೆ ಸೌಂದರ್ಯ ಉಳ್ಳವನು ಸುಂದರ ಅಂತೆಲ್ಲ ಹೇಳ್ತೇವೆ ಅಲ್ವಾ. ಹಾಗೇನೆ ಕಪರ್ದ ಉಳ್ಳವನು ಕಪರ್ದಿ, ಅವನ ಜಟೆಯ ಮೂಲಕ ಅವನನ್ನು ಕರೆದಂತಹ ಹೆಸರು ಇದು. ಅದಾದಮೇಲೆ ಮೂರನೆಯ ಕಣ್ಣು ಉಳ್ಳವನು ಅವನು ತ್ರಿಲೋಚನ ಅಂತ. ಅವನಿಗೆ
3 ಕಣ್ಣುಗಳಾದ್ದರಿಂದ ಅವನ ಹೆಸರು ತ್ರಿಲೋಚನ ಅಂತ. ಲೋಕದಲ್ಲಿ ಪ್ರಸಿದ್ಧಿ ಹೇಗುಂಟು ಅಂದರೆ ಅವನ ಒಂದು ಕಣ್ಣು ಸೂರ್ಯ, ಇನ್ನೊಂದು ಕಣ್ಣು ಚಂದ್ರ, ಮತ್ತು ಇನ್ನೊಂದು ಕಣ್ಣು ಅಗ್ನಿ ಅಂತ. ಇದು ಅಲ್ಲ ಅಂತಲ್ಲ, ಇದು ಹೌದು, ಆದರೆ ಇಷ್ಟಕ್ಕೇ ನಿಲ್ಲಬಾರದು. ಹಾಗಿದ್ರೆ ಕಣ್ಣು ಏನು ಮಾಡುತ್ತೆ ಅಂದರೆ ನೋಡುತ್ತೆ ಅಲ್ವಾ? ಹಾಗೆ ನೋಡುವ ಶಕ್ತಿ ಆ ಕಣ್ಣಿಗೆ ಇದೆ. ಹಾಗಿದ್ರೆ ಇವನಿಗೆ ಆ 3 ಕಣ್ಣುಗಳಲ್ಲಿ ಒಂದು ವಿಶೇಷವಾದ ಶಕ್ತಿ ಉಂಟಂತೆ. ಏನು ಅಂದರೆ, ನಮ್ಮಲ್ಲಿ ಅಧ್ಯಾತ್ಮದ ದಾರಿಯಲ್ಲಿ ಹೋಗುವವರಿಗೆ 3 ರೀತಿಯ ಉಪಾಯಗಳಿವೆ. ಒಂದು ಜ್ಞಾನ ಮಾರ್ಗ, ಇನ್ನೊಂದು ಕರ್ಮ ಮಾರ್ಗ, ಮತ್ತೊಂದು ಉಪಾಸನಾ ಮಾರ್ಗ. ಹಾಗಾಗಿ ಕರ್ಮ, ಉಪಾಸನಾ, ಜ್ಞಾನ ವಿಷಯಕಾಣಿ ಯಸ್ಯ ಸಹ, ಈತ ತನ್ನ ಒಂದು ಕಣ್ಣಿಂದ ಕರ್ಮೋಪಾಸನೆ ಮಾಡುವವರನ್ನು ನೋಡ್ತಾನಂತೆ, ಇನ್ನೊಂದು ಕಣ್ಣಿಂದ ಜ್ಞಾನದ ದಾರಿಯಲ್ಲಿ ಹೋಗುವವರನ್ನು ನೋಡ್ತಾನಂತೆ, ಮತ್ತೊಂದು ಕಣ್ಣಿನಿಂದ ಆತ ಆ ಉಪಾಸನೆಯ ದಾರಿಯಲ್ಲಿ ಹೋಗುವವರನ್ನು ನೋಡ್ತಾನೆ. ಹಾಗಾಗಿ ಅವನ 3 ಕಣ್ಣುಗಳು ಒಂದು ಕರ್ಮ, ಉಪಾಸನಾ, ಜ್ಞಾನ, ಈ 3 ವಿಷಯಗಳನ್ನು ಒಳಗೊಂಡಿವೆ. ತಾತ್ಪರ್ಯ ಇಷ್ಟೇ, ಈ 3 ರೀತಿಯಾಗಿ ಸಾಧನೆ ಮಾಡುವವರನ್ನೂ ಸಹ ಅವನು ನೋಡ್ತಾನೆ ಅನ್ನೋದಕ್ಕೋಸ್ಕರ ಅವನಿಗೆ 3 ಕಣ್ಣುಗಳು ಅಂತ. ಹಾಗಾಗಿ ಅವನು ತ್ರಿಲೋಚನ ಅಂತ ಪ್ರಸಿದ್ಧನಾಗಿದ್ದಾನೆ. ಇಷ್ಟ ಆದ ಮೇಲೆ ಅವನ ಜೊತೆಗೆ ಆ ಒಂದು ಸ್ತ್ರೀ ರೂಪ ಪ್ರಕಟ ಆಗಿತ್ತಲ್ಲ, ಅವಳು ಹೇಗಿದ್ಲು? ಸೀತಾ, ಅತ್ಯಂತ ಶುಭ್ರವಾಗಿದ್ಲು ಅಂತ ನಾನು ಈಗ ತಾನೇ ಹೇಳಿದ್ದೇನೆ, ಅಲ್ಲಿ ಬಂದಿದ್ದೇನೆ, ಸೀತಾಂ ಸ್ತ್ರೀಯಂ ಅಂತ. ಆ ಸ್ತ್ರೀ ರೂಪಕ್ಕೆ ಎಷ್ಟೆಷ್ಟು ಹೆಸರುಗಳಿವೆ, ಪ್ರಸಿದ್ಧವಾದವುಗಳು ಅಂತ ಲಕ್ಷ್ಮಿ ಹೇಳ್ತಾಳೆ. ಏನಪ್ಪ ಅಂತಂದರೆ ಅವಳ ಹೆಸರು ತ್ರಯೀ ಅಂತ. ತ್ರಯೀ ಅಂದರೆ ಅವಳು ವೇದ ಸ್ವರೂಪಳು ಅಂತ ಅರ್ಥ. ತ್ರಯೀ ಅನ್ನೋದಕ್ಕೆ ಅರ್ಥವೇ ವೇದ ಅಂತ ಅರ್ಥ. ಹಾಗಾಗಿ ಆ ವೇದದ ರೂಪದಲ್ಲಿ ಇರುವವಳಾದ್ದರಿಂದ ಅವಳ ಹೆಸರು ತ್ರಯೀ ಅಂತ ಆಯಿತು. ಅದಾದ ಮೇಲೆ ಮತ್ತೆ ಮುಂದಿನ ಇನ್ನೊಂದರ ಹೆಸರು ತ್ರಯೀ ಅನ್ನೋದಕ್ಕೆ ಯಾಕೆ ವೇದ ಅಂತ ಹೇಳ್ತಾರೆ ಅಂದರೆ, ವೇದ ಒಟ್ಟು 3, ಋಕ್, ಯಜುಸ್ ಮತ್ತು ಸಾಮ. ಇಷ್ಟು ಹೇಳಿ ಆದಮೇಲೆ ಪುನಃ ನಿಮಗೆ ಸಂಶಯ ಬರ್ತಲ್ಲ, ಅಥರ್ವ ವೇದ ಅಂತ ಬಿಟ್ಬಿಟ್ರಲ್ಲ ನೀವು ಅಂತ. ಬಿಟ್ಟಿದ್ದಲ್ಲ, ಸಾಕಷ್ಟು ಸಲ ಹಿಂದೆ ವಿವರಣೆ ಕೊಟ್ಟಿದ್ದೇನೆ. ಯಾಕೆಂದರೆ ಅಥರ್ವ ವೇದ ಎನ್ನುವುದು ಋಗ್ವೇದದ ಒಂದು ಅಲ್ಲಲ್ಲಿ ಭಾಗ ತೆಗೆದು ಮಾಡಿದಂಥ ಒಂದು ಭಾಗ ಅದು. ಹಾಗಾಗಿ ನೋಡಿ, ಇಲ್ಲೊಂದು ಸ್ವಾರಸ್ಯ ಉಂಟು. ಋಗ್ವೇದ ಅನ್ನುವಲ್ಲಿ ಋಕ್ ಅಂದರೆ ಪದ್ಯ ಅಂತ ಅರ್ಥ, ಅಲ್ಲಿ ಋಷಿಯ ಹೆಸರಿಲ್ಲ. ಋಷಿಯ ಹೆಸರು ಉಂಟ ಅಲ್ಲೇ? ಇಲ್ಲ. ಯಜುಸ್ ಅಂದರೆ ಗದ್ಯ ಅಂತ, ಅಲ್ಲೂ ಋಷಿಯ ಹೆಸರಿಲ್ಲ. ಸಾಮ ಅಂದರೆ ಗಾನ ಅಂತ ಅರ್ಥ, ಅಲ್ಲೂ ಸಹ ಋಷಿಯ ಹೆಸರಿಲ್ಲ. ಅದರ ಅಥರ್ವ ವೇದ ಅನ್ನುವಲ್ಲಿ ಅಥರ್ವ ಎನ್ನುವ ಋಷಿಯ ಹೆಸರು ಉಂಟು. ಕಾರಣ ಇಷ್ಟೇ, ಅಲ್ಲಿಂದ ಪ್ರತ್ಯೇಕಿಸಿ ಅದನ್ನು ಬೇರೆ ಬೇರೆ ಲೋಕೋಪಕಾರಕ್ಕೆ ಬಳಸೋದಕ್ಕೋಸ್ಕರ ವ್ಯವಸ್ಥೆಗೊಳಿಸಿದವನಾದ್ದರಿಂದ ಅದಕ್ಕೆ ಅವನ ಹೆಸರೇ ಬಂತು. ಇದು ಒಂದು ವಿಷಯ. ಎರಡನೇದು, ಯಾಕೆ ವೇದವನ್ನು 3 ಅಂತ ಹೇಳ್ತಾರೆ ಅಂದರೆ, ನೀವು ಪ್ರಪಂಚದ ಯಾವುದೇ ಸಾಹಿತ್ಯ ತೆಗೆದುಕೊಳ್ಳಿ, ಅದು ಒಂದೋ ಪದ್ಯಾತ್ಮಕವಾಗಿ ಇರ್ತದೆ ಅಲ್ವಾ, ಪೊಯೆಟ್ರಿ ಆಗಿರ್ತದೆ. ಅದಿಲ್ಲ ಗದ್ಯಾತ್ಮಕವಾಗಿರ್ತದೆ, ಅದಕ್ಕೆಂದು ಅಕ್ಷರಗಳ ಅಥವಾ ಸಾಲುಗಳ ನಿಯಮ ಇಲ್ಲ, ಅದು ಗದ್ಯ ಅಂತ ಕರೆಸ್ಕೊಳ್ಳುತ್ತದೆ, ಹಾಗಿರ್ತದೆ. ಈ ಪದ್ಯಕ್ಕೋ ಗದ್ಯಕ್ಕೋ ಗಾನವನ್ನು ಸೇರಿಸಿ ಹೇಳ್ಬೋದೇ ಅಷ್ಟೇ ಹೊರತುನು ಈ 3ಕ್ಕೆ ಹೊರತಾಗಿ ಇನ್ನೊಂದು ರೀತಿಯ ಸಾಹಿತ್ಯ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಋಕ್, ಯಜುಸ್ ಮತ್ತು ಸಾಮ, ಈ 3ಕ್ಕೆ ಹೆಸರೇ ತ್ರಯೀ, ಅಂದರೆ 3 ವೇದಗಳ ರೂಪದಲ್ಲಿ ಇರುವವಳಾದ್ದರಿಂದ ಆ ದೇವತೆಗೂ ಸಹ ತ್ರಯೀ ಅಂತ ಹೆಸರು. ತ್ರಯೀ ಅಂದರೂ ಒಂದೇ, ಸರಸ್ವತಿ ಅಂದ್ರೂ ಒಂದೇ, ಅವಳೇ ಶಾರದೆ. ಮುಂದೆ ಆ ವಿಷಯ ಬರುತ್ತದೆ. ಅದಾದಮೇಲೆ ಅವಳ ಮುಂದಿನ ಹೆಸರು ತ್ರಯೀ. ಮತ್ತು ವಿದ್ಯಾ ಅಂತ ಅವಳ ಇನ್ನೊಂದು ಹೆಸರು. ವಿದ್ಯಾ ಅನ್ನೋದಕ್ಕೆ 2 ಅರ್ಥ. ಒಂದು ಲೌಕಿಕ ವಿದ್ಯಾ ರೂಪದಲ್ಲಿರುವವಳು ಅವಳೇ, ಇನ್ನೊಂದು ವಿದ್ಯಾ ಅಂದರೆ ಅಧ್ಯಾತ್ಮ ವಿದ್ಯಾ. ಗೀತೆಯಲ್ಲಿ ಭಗವಂತ ಈ ಮಾತನ್ನು ಹೇಳ್ತಾನೆ, ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ. ಎಲ್ಲ ವಿದ್ಯೆಗಳಲ್ಲೂ ಅತ್ಯಂತ ಶ್ರೇಷ್ಠವಾದಂಥ ವಿದ್ಯೆ ಯಾವುದು ಅಂದರೆ ಅದು ಅಧ್ಯಾತ್ಮ ವಿದ್ಯೆ. ಆದ್ದರಿಂದ
ಆ ಅಧ್ಯಾತ್ಮ ವಿದ್ಯಾ ರೂಪದಲ್ಲಿ ಇರುವವಳಾದ್ದರಿಂದಲೂ ಲೌಕಿಕ ವಿದ್ಯೆಯ ರೂಪದಲ್ಲಿ ಇರುವವಳಾದ್ದರಿಂದಲೂ ಅವಳ ಹೆಸರು ವಿದ್ಯಾ ಅಂತ. ಎರಡೂ ಸೇರಿಸಿ ಒಂದರ್ಥ. ಇನ್ನೊಂದು ಅರ್ಥ ಉಂಟು, ಈ ವಿದ್ಯೆಯ ಹಿಂದೆ ಶ್ರೀ ಸೇರಿಸ್ಬಿಟ್ರೆ ಏನಾಗ್ತದೆ? ಶ್ರೀವಿದ್ಯಾ. ಶ್ರೀವಿದ್ಯಾ ಅಂದರೆ ಜಗನ್ಮಾತೆಯನ್ನು ಬ್ರಹ್ಮಸ್ವರೂಪಿಣಿ ಅಂತ ಉಪಾಸನೆ ಮಾಡುವುದು ಒಂದು, ಮತ್ತು ಕೇವಲ ಶುದ್ಧ ಶಕ್ತಿಯನ್ನಷ್ಟೇ ಆರಾಧಿಸುವುದುಂಟಲ್ಲ, ಆ ಕ್ರಮಕ್ಕೆ ಶ್ರೀವಿದ್ಯಾ ಅಂತ ಕರೀತಾರೆ. ಅಧ್ಯಾತ್ಮ ವಿದ್ಯಾ ಮತ್ತು ಮಹಾವಿದ್ಯಾ, ಶ್ರೀವಿದ್ಯಾ ಅಂತೆಲ್ಲ ಲಲಿತಾ ಸಹಸ್ರನಾಮ ಹೇಳಿದ್ದನ್ನು ನಾವು ಇಲ್ಲಿ ನೆನಪಿಸಿಕೊಳ್ಳಬೇಕು. ಅಧ್ಯಾತ್ಮ ವಿದ್ಯೆ ಬೇರೆ ಅಲ್ಲ, ಬ್ರಹ್ಮವಿದ್ಯೆ ಬೇರೆ ಅಲ್ಲ, ಬ್ರಹ್ಮವಿದ್ಯೆ ಬೇರೆ ಅಲ್ಲ, ಮತ್ತು ಶ್ರೀವಿದ್ಯೆ ಬೇರೆ ಅಲ್ಲ. ಹಾಗಾಗಿ ಒಟ್ಟಾರೆ ತಾತ್ಪರ್ಯ ಎರಡು. ಲೌಕಿಕವಾದಂಥದ್ದು ಒಂದು ವಿದ್ಯೆ, ಇದಕ್ಕೆ ಹೊರತಾದ ಎಲ್ಲವೂ ಸಹ ಆ ಅಧ್ಯಾತ್ಮ ವಿದ್ಯೆಯ ಬೇರೆ ಬೇರೆ ಮುಖಗಳು. ಈ ಎರಡೂ ತರಹದ ವಿದ್ಯಾರೂಪದಲ್ಲಿ ಇರುವವಳಾದ್ದರಿಂದ ಅವಳ ಹೆಸರು ವಿದ್ಯಾ. ತ್ರಯೀ ವಿದ್ಯಾ ಎರಡಾಯಿತು ಅವಳಿಗೆ ಹೆಸರು. ಮತ್ತು ಮೂರನೇ ಹೆಸರು ಕಾಮಧೇನು ಅಂತ. ಕಾಮಧೇನು ಅಂದರೆ ನಮಗೆ ಹೆಸರು ಪರಿಚಯ ಉಂಟು. ಅಲ್ಲೇ ವಸಿಷ್ಠರ ಆಶ್ರಮದಲ್ಲಿ ಇತ್ತಲ್ಲ ಒಂದು ಹಸು, ದೇವತೆಗಳು ಅವರ ಹೋಮಕ್ಕೆ ಹಾಲು ಬೇಕು ಅಂಥೇಳಿ ಆ ಹಸುವನ್ನು ಕೊಟ್ಟಿದ್ದರು. ಮತ್ತು ವಿಶ್ವಾಮಿತ್ರ ಆಗೋಕ್ಕಿಂತ ಮೊದಲು ಕೌಶಿಕ ಅದನ್ನು ಅಪಹರಿಸೋದಕ್ಕೆ ಬಂದ. ಈ ಎಲ್ಲ ಕಥೆಗಳನ್ನು ನಾವು ಕೇಳಿದ್ದೇವೆ. ನಮಗೆ ಕಾಮಧೇನು ಅಂದ ತಕ್ಷಣ ಏನು ಬರ್ತದೆ ಕೇಳಿದರೆ, ಒಂದು ಸ್ತ್ರೀ ರೂಪ, ಹಿಂದ್ಗಡೆ ಎಲ್ಲ ಹಸುವಿನ ರೂಪ, ಮುಖ ಮಾತ್ರ ಸ್ತ್ರೀ ರೂಪದಲ್ಲಿ ಇರ್ತದೆ. ಹೀಗೆ ಅಂತೆಲ್ಲ ಏನೇನೋ ಚಿತ್ರಕಾರರು ನಮಗೆ ಒಂದು ರೀತಿಯಲ್ಲಿ ವಿಚಿತ್ರವಾಗಿ ಕಾಮಧೇನುವನ್ನು ಪರಿಚಯಿಸಿದ್ದಾರೆ. ಆದರೆ ಇಲ್ಲಿ ಕಾಮಧೇನು ಅನ್ನುವಂತಹ ಆಕಾರ ಅಲ್ಲ, ಅದು ಅವಳ ಶಕ್ತಿಯನ್ನು, ಸಾಮರ್ಥ್ಯವನ್ನು ನಮಗೆ ಪರಿಚಯಿಸ್ತದೆ. ಯಾಕೆ ಅಂತಂದರೆ ಕಾಮಾನ್ ಧಿನೋತಿ ಪೂರಯತಿ ಇತಿ ಕಾಮಧೇನು. ನಮ್ಮ ಕಾಮನೆಯನ್ನು ಪೂರೈಸಿ ಕೊಡುವವಳಾದ್ದರಿಂದ, ಅದನ್ನು ಈಡೇರಿಸಿ ಕೊಡುವವಳಾದ್ದರಿಂದ ಸರಸ್ವತಿಗೆ ಇನ್ನೊಂದು ಹೆಸರೇ ಕಾಮಧೇನು ಅಂತ. ಇಷ್ಟು ಗೊತ್ತೇ ಇಲ್ಲ ನೋಡಿ ನಿಮಗೆ. ಸರಸ್ವತಿ ಇನ್ನೊಂದು ಹೆಸರು ಕಾಮಧೇನು ಅಂತ. ಯಾವನ ಹೃದಯದಲ್ಲಿ ಆ ವಿದ್ಯೆ ಇರ್ತದೆಯೋ ಅವನಿಗೆ ಇನ್ನು ಏನು ಬೇಕು ಹೇಳಿ? ಮನಸ್ಸಿಗೆ ಸಮಾಧಾನ, ಒಂದು ಶಾಂತಿ, ಬಯಸಿದ್ದೆಲ್ಲವೂ ಸಹ ಕೊಡುವಂತಹ ದೊಡ್ಡ ಜ್ಞಾನ ನಿಧಿ. ಇಷ್ಟೆಲ್ಲ ಇದ್ಮೇಲೆ ಅದೇ ಅವನಿಗೊಂದು ಕಾಮಧೇನು ಅಲ್ವಾ? ಹೌದು ತಾನೆ? ಇದನ್ನು ಹೇಳಿದಾಗ ನೀವೊಂದು ಅಡ್ಡ ಪ್ರಶ್ನೆ ಮಾಡಬಹುದು, ಅಲ್ಲ ಸಂಪತ್ತಿದ್ದವನಿಗೂ ಹಾಗೆ ಅಲ್ವಾ ಅಂತ. ಆಗೋದಿಲ್ಲ. ಸಂಪತ್ತಿದ್ದವನಿಗೆ 24 ಗಂಟೆನೂ ಸಹ ಸಮಾಧಾನಕ್ಕಿಂತ ಹೆಚ್ಚು ಚಿಂತೆಯೇ ಹೆಚ್ಚಿರ್ತದೆ. ಹೌ ಟು ಪ್ರೊಟೆಕ್ಟ್. ಇನ್ಕಮ್ ಟ್ಯಾಕ್ಸ್ ಅವರಿಗೆ ಹೇಗೆ ಮಣ್ಣೆರಚಬೇಕು ಅಲ್ವಾ? ಇನ್ನು ಆ ಸಂಪತ್ತಿಂದ ಇನ್ನೊಂದು ರೂಪ, ಏನೋ ಮೈ ಮೇಲೆ ಒಂದು 5 kg ಬಂಗಾರ ಹಾಕ್ಕೊಂಡು ಹೋದ, ಕತ್ಲೆ ಆಗೋಯಿತು, ನಮ್ಮ ಡೆಸ್ಟಿನೇಷನ್ ನಾವು ಸೇರಲಿಲ್ಲ. ಯಾರೋ ಹೇಳಿದರು ಈ ದಾರಿಯಲ್ಲಿ ಒಳ್ಳೆಯದಲ್ಲ ಇಷ್ಟೆಲ್ಲ ಹಾಕ್ಕೊಂಡು ಹೋಗೋದು ಅಂತ. ಅಷ್ಟೊತ್ತಿಗೆ ಸರಿಯಾಗಿ ಅವನಿಗೆ ಶಾಂತಿ ಇರ್ತದೆಯೋ ಅಥವಾ ಢಗಡುಕಿ ಶುರುವಾಗ್ತದೆಯೋ ನೀವು ಹೇಳಬೇಕು ಅಲ್ವಾ? ಆದ್ದರಿಂದ ಸಂಪತ್ತು ಹೊರಗಡೆ ಇದ್ದರೂ ಒಂದು ರೀತಿಯ ಸಮಸ್ಯೆ, ಒಳಗಡೆ ಇದ್ದರೂ ಒಂದು ರೀತಿಯ ಸಮಸ್ಯೆ. ಹಾಗಿದ್ರೆ ಇರಬಾರ್ದು ಅಂದರೆ ಎಷ್ಟು ಬೇಕೋ ಅಷ್ಟೇ. ಆದರೆ ವಿದ್ಯೆ ಮಾತ್ರ ಎಷ್ಟಿದ್ರೂ ಸಹ ಜಾಸ್ತಿ ಆಯಿತು ಅನ್ನೋದಿಲ್ಲರಿ. ನಾ ಚೋರ ಹಾರ್ಯಂ, ದುಡ್ಡಿದ್ರೆ ಕಳ್ಳರು ಕದೀತಾರೆ ಅಂತ ಭಯ ಇರ್ತದೆ. ಆದರೆ ವಿದ್ಯೆ ಇದ್ದರೆ ಯಾರು ಕದೀತಾರ್ರಿ? ಕದೀತೀಯಾ? ಕದ್ಕೊಂಡು ಹೋಗು. ಸಾಧ್ಯ ಉಂಟ ಕದಿಯೋದಕ್ಕೆ? ಇಲ್ಲ. ಯಾವನೊಬ್ಬ ಕದಿಯೋದಕ್ಕೆ ಬಂದ, ಕದಿಯೋದಕ್ಕೆಲ್ಲ ಕಲಿಯೋದಕ್ಕೆ ಅಂತ ಹೇಳೋಣ. ಅದೇ ಕದಿಯೋದು ಅಂದ್ರೆ ಏನ್ರಿ? ಕಲಿಯೋದು ಅಲ್ವಾ? ಗುರುವಿನ ಬಳಿಗೆ ಬಂದು ವಿದ್ಯೆ ಕಲಿಯೋದಕ್ಕೆ ಬಂದರೆ ಗುರು ಅವನಿಗೆ ಅದನ್ನು ಹೇಳಿಕೊಡ್ತಾನೆ. ಹೇಳಿಕೊಟ್ಟಂತಹ ಗುರುವಿನಲ್ಲಿ 1 ಪೈಸೆಯಷ್ಟು ಕಡಿಮೆ ಆಗೋಲ್ಲ. ಯಾವನಿಗೆ ಕೊಡ್ತಾನೋ ಅವನಲ್ಲಿ ಜಾಸ್ತಿ ಆಗ್ತದೆ. ಆದರೆ ಲೋಕದ ಸಂಪತ್ತು ಹೇಗಿರುತ್ತೆ ಕೇಳಿದ್ರೆ, ನನ್ನ ಜೇಬಲ್ಲಿ 100 ರೂಪಾಯಿ ಇದ್ದರೆ 50 ರೂಪಾಯಿದು 2 ನೋಟ್ ಇದೆಯಪ್ಪ. 1 ನೋಟನ್ನು ತೆಗೆದು ನಿಮ್ಮ ಜೇಬಿಗೆ ಹಾಕಿದರೆ ನನ್ನ ಜೇಬಲ್ಲಿ -50. ಒಪ್ಕೊಳ್ತೀರಾ ಇಲ್ವಾ? ಹೌದು ತಾನೆ? ಆದರೆ ವಿದ್ಯೆ ಕೊಟ್ಟರೆ
ಅಲ್ಲಿ ಮೈನಸ್ ಅನ್ನೋದು ಇಲ್ಲವೇ ಇಲ್ಲ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಸಂಪತ್ತು ಜಾಸ್ತಿ ಆದ ತಕ್ಷಣ ಟ್ಯಾಕ್ಸ್ ಪ್ರಮಾಣವೂ ಜಾಸ್ತಿ ಆಗ್ತದೆ. ಕಟ್ಟದೇ ಇದ್ದರೆ ನೋಟಿಸ್ ಬರ್ತದೆ ಅಲ್ವಾ? ಆದರೆ ಇಲ್ಲಪ್ಪ, ನೀನು ಒಂದು 8-10 ಕ್ವಾಲಿಫಿಕೇಷನ್ ಇಟ್ಕೊಂಡಿದ್ದೀಯೇ, ಟ್ಯಾಕ್ಸ್ ಕಟ್ಟು ಅಂತ ಸದ್ಯ ಈವರೆಗೆ ಹೇಳೋ ಪರಿಸ್ಥಿತಿ ಬಂದಿಲ್ಲ. ಬಂದಿದೆಯಾ? ಇಲ್ಲ ಇಲ್ಲ. ಯು ಆರ್ ಎ ವೆಲ್ ವರ್ಸ್ಡ್ ಪರ್ಸನ್, ಕಟ್ಟು ಟ್ಯಾಕ್ಸ್ ಅಂತ ಯಾವುದಾದ್ರು ಕಂಟ್ರಿಯಲ್ಲಿ ಹೇಳೋದಿದ್ದಾರ? ನನಗೆ ಗೊತ್ತಿಲ್ಲ. ಇಲ್ಲ ತಾನೇ? ನೀವು ಅವಗತ್ಯಕ್ಕಿಂತ ಜಾಸ್ತಿ ತಿಳ್ಕೊಂಡಿದ್ದೀರಿ, ಟ್ಯಾಕ್ಸ್ ಕಟ್ರಿ. ಪಾಪ ಅವರಿಗೆ ಅದೆಲ್ಲ ಬೇಕಾಗೋದು ಇಲ್ಲ. ಅವರಿಗೆ ಸಮಸ್ಯೆ ಆಗಿದ್ದೇನು ಗೊತ್ತಾ? ತಿಳ್ಕೊಂಡಿರುವವರು ಇರುವುದೇ ದೊಡ್ಡ ಸಮಸ್ಯೆ. ನಮಗೆ ಯಾವಾಗಲೂ ಅಷ್ಟೇ, ನಾವು ಬುದ್ಧಿವಂತರಾಗಬೇಕು ಅಂದರೆ ನಮ್ಮ ಎದುರುಗಡೆ ಇರೋರು ದಡ್ಡರಾಗಬೇಕು. ಆಗ ನಾವು ಏನಾಗ್ತೇವೆ? ಬುದ್ಧಿವಂತರಾಗ್ತೇವೆ. ನಮ್ಮ ಎದುರುಗಡೆ ಇರೋರು ಬುದ್ಧಿವಂತರಾಗ್ಬಿಟ್ರೆ ನಾವೇನಾಗ್ತೇವೆ? ದಡ್ಡರಾಗ್ತೇವೆ. ಹಾಗಾಗಿ ಎದುರುಗಡೆ ಯಾರು ಬುದ್ಧಿವಂತರೇ ಇರಬಾರ್ದು ಅಂತ ತೀರ್ಮಾನ ಮಾಡುವವರೇ ದೊಡ್ಡ 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 ಜಾಗದಲ್ಲಿ ಕುಳಿತಿರ್ತಾರೆ. ಹಾಗಾಗಿ ಪಾಪ ಅವ್ರಿಗೆ ಟ್ಯಾಕ್ಸ್ ಹಾಕಬೇಕು ಅಂತ ಎಲ್ಲಿ ಬರ್ತದೆ? ಇನ್ನೇನಾದ್ರು ಈ ಮಾತನ್ನು ಕೇಳ್ಕೊಂಡು ಯಾರು ವಿಚಾರ ಮಾಡಿಬಿಟ್ಟಾರ ಮತ್ತೆ ಅಷ್ಟೇ. ಹಾಗಾಗಿ ನಚ ರಾಜಹಾರ್ಯಂ, ಹೌದು ತಾನೇ? ಟ್ಯಾಕ್ಸ್ ಹಾಕೋಕ್ಕೂ ಆಗೋಲ್ಲ, ಕದಿಯೋಕ್ಕೂ ಆಗೋಲ್ಲ. ಆಯ್ತಪ್ಪ, ಒಂದು ಅಪ್ಪ ಇದ್ದ, ಅವನು ದೊಡ್ಡ ಸ್ಕಾಲರ್ ಆಗಿದ್ದ. ಮಕ್ಕಳು ಆಸ್ತಿ ವಿಭಾಗ ಮಾಡಿಕೊಳ್ಳುವ ಹಾಗೆ, ಅಪ್ಪ ನಿನ್ನ ವಿದ್ಯೆನೂ ವಿಭಾಗ ಮಾಡಿಕೊಡು ಅಂತ ಯಾರಾದರೂ ಮಕ್ಕಳು ಕೇಳ್ತಾರ? ಇಲ್ಲ ಅಲ್ವಾ? ಲೋಕದ ಸ್ವಭಾವ. ಹಾಗಾಗಿ ನ ಭ್ರಾತೃ ಭಾಜ್ಯಂ, ಅಣ್ಣ ತಮ್ಮಂದಿರೋದನ್ನು ಪಾಲು ಕೇಳುವ ಹಾಗಿಲ್ಲ. ಒಂದು ತಂದೆ ಹತ್ರನೂ ಕೇಳೋಕ್ಕಾಗಲ್ಲ. ಇನ್ನೊಂದು ಅಕಸ್ಮಾತ್ತಾಗಿ 4 ಜನ ಅಣ್ಣ ತಮ್ಮಂದಿರಿದ್ರೆ ಒಬ್ಬನ ಹತ್ರ ವಿದ್ಯೆ ಇತ್ತು ಅಂತ ಇಟ್ಕೊಳ್ಳಿ, ಮತ್ತು 3 ಜನ ಹೆಬ್ಬೆಟ್ಟು ಪ್ರಭುಗಳಾಗಿದ್ರು ಅಂತ ಅಂದ್ಕೊಳ್ಳಿ. ಆಗ ಹೆಬ್ಬೆಟ್ಟು ಪ್ರಭುಗಳು, ಇಲ್ಲಪ್ಪ ನನ್ನ ಹತ್ರ ತುಂಬ ವಿದ್ಯೆ ಇದೆ, ನಮಗೂ ಸ್ವಲ್ಪ ಕೊಟ್ಬಿಡು ಅಂತ ಯಾರು ಕೇಳ್ತಾರ? ಆಸ್ತಿ ಪಾಲ್ಪಟ್ಟಿಯನ್ನು ಮಾಡುವ ಹಾಗೆ ಅವನಲ್ಲಿರುವ ವಿದ್ಯೆಯಲ್ಲಿ ಪಾಲನ್ನು ಕೇಳ್ತಾರ ಯಾರಾದರೂ? ಕೇಳಿದ್ರು ಅಂತ ಇಟ್ಕೊಳ್ಳಿ, ಅವನು ತಗೊಳ್ರಪ್ಪ ಅಂತ ಹೇಳ್ತಾನೆ, ತಗೊಳಕ್ಕಾಗತ್ತಾ? ಇಲ್ಲ ಅಲ್ವಾ? ಹಾಗಾಗಿ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ. ದುಡ್ಡಿದ್ರೆ ನನ್ನ ಜೇಬಲ್ಲಿ ಈ ಕಡೆ ಒಂದು 5 ಲಕ್ಷ, ಈ ಕಡೆ ಒಂದು 5 ಲಕ್ಷ, ಭೌತಿಕವಾಗಿಯೂ ಭಾರ, ಮಾನಸಿಕವಾಗಿ ಹೆದರಿಕೆಯ ರೂಪದ ಭಾರವೂ ಹೌದು. ಹೌದು ತಾನೇ? ಆದರೆ ನನ್ನ ಒಳಗೆ ವಿದ್ಯೆ ಇದ್ದರೆ ಖಂಡಿತವಾಗಿಯೂ ಸಹ ಅದು ಭಾರ ಅಲ್ಲ. ಅದಕ್ಕೋಸ್ಕರ ಹೇಳಿದೆ, ಅದು ಯಾವ ರೀತಿ ಭಾರ ಕೇಳಿದರೆ ಸದಾ ಸಮಾಧಾನ, ಶಾಂತಿ, ನೆಮ್ಮದಿ ಎಲ್ಲವನ್ನು ಸಹ, ಅದೆಲ್ಲಕ್ಕಿಂತ ಹೆಚ್ಚಿಗೆ ಒಳಬಗೆಯಲ್ಲಿ ಯೋಚನೆ ಮಾಡುವಂತಹ ಅಧ್ಯಾತ್ಮ ವಿದ್ಯೆ ಸಿಕ್ಬಿಟ್ರಂತೂ ಆನಂದದ ಘನಿಯೇ ಸಿಕ್ಕಿದ ಹಾಗೆ ಆಗಿಬಿಡ್ತದೆ. ಹಾಗಾಗಿ ಯಾರಿಗೆ ಎಷ್ಟನ್ನಾದರೂ ಕೊಡ್ರಿ, ಕೊಟ್ಟಷ್ಟು ಹೆಚ್ಚಾಗ್ತದೆ ಅಷ್ಟೇ ಹೊರತು ಕೊಡುವಾತನಲ್ಲಿ ಮೈನಸ್ ಎನ್ನುವ ಶಬ್ದವೇ ಇಲ್ಲ. ಎಲ್ಲ ಕಾರಣದಿಂದಲೇ ಆ ಅಧ್ಯಾತ್ಮ ವಿದ್ಯೆ ಅದು ಅತ್ಯಂತ ಶ್ರೇಷ್ಠ ಅಂತ ಸ್ವಯಂ ಗೀತಾಚಾರ್ಯ ಗೀತೆಯಲ್ಲಿ ಹೇಳಿದ್ದಾನೆ. ಇಲ್ಲಿ ವ್ಯಾಖ್ಯಾನಕಾರರೂ ಸಹ ಅದೇ ಅಭಿಪ್ರಾಯವನ್ನು ಹೇಳ್ತಾರೆ. ಕಾಮಧೇನು, ನೀನು ಬಯಸಿದ್ದೆಲ್ಲವನ್ನೂ ಸಹ ಅವಳು ಕೊಡ್ತಾಳೆ, ಆದ್ದರಿಂದ ಅವಳ ಹೆಸರು ಕಾಮಧೇನು ಅಂತ. ಶಾಸ್ತ್ರೀ ಭಾಷಾ ಸ್ವರಾಕ್ಷರ. ಮತ್ತು ಅವಳು ಇನ್ನೊಂದು ಹೆಸರು ಏನಪ್ಪ ಅಂದರೆ ಭಾಷಾ. ಅವಳು ಎಂಥವಳು ಅಂದರೆ ವಾಗ್ರೂಪಿಣಿ. ಭಾಷಾ ಅಂದರೆ ನಮ್ಮ ಮಾತಿಗೆ ಮೂಲವಾದಂಥ ಶಕ್ತಿ. ಆ ಶಕ್ತಿ ಇಲ್ಲಿದ್ದರೆ ಮಾತ್ರ ನಾವು ಮಾತನಾಡೋದಕ್ಕೆ ಆಗುತ್ತೆ. ಅವಳು ಕೆಲಸ ಮಾಡಿಲ್ಲ ನಮ್ಮ ನಾಲಿಗೆಯಲ್ಲಿ ಇದ್ದು ಅಂತ ಆದರೆ ಮೈಕ್ ಮುಂದೆ ಬಂದು ನಿಂತ್ಕೊಳ್ತೇವೆ, ಏನು ಹೇಳಬೇಕು ಅದನ್ನು ಬಿಡ್ತೇವೆ, ಹೇಳಬಾರ್ದೆಲ್ಲವನ್ನು ಸಹ ಹೇಳಿಬಿಡ್ತೇವೆ. ಆಮೇಲೆ ಹಾಗೆ ಹೇಳಿದ ತಪ್ಪಿಗೆ ನಾಲಿಗೆಯನ್ನು ಕಚ್ಕೊಳ್ತೇವೆ ಅಲ್ವಾ? ಅವಳು ನುಡಿಸಿದರೆ ನಾವು ನುಡಿತೇವೆ. ಅವಳು ನುಡಿಸಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ರೆ ಜಪ್ಪಯ್ಯ ಅಂದರೂ ಸಹ ನಮ್ಮ ಬಾಯಿಂದ ಶಬ್ದ ಹೊರಹೊಮ್ಮುವುದಿಲ್ಲ. ಆದ್ದರಿಂದ ಅವಳ ಹೆಸರೇ ಭಾಷಾ ಅಂತ ಆಯಿತು.
ಇಷ್ಟಾದ ಮೇಲೆ ಮತ್ತೆ ಅವಳು ಇನ್ನೊಂದು ಹೆಸರು ಏನಪ್ಪ ಅಂದರೆ ಸ್ವರ ಅಂತ. ಇದೆಲ್ಲ ಬಹಳ ರೇರ್ ಆದಂಥ ಶಬ್ದ, ಎಲ್ಲೂ ಸಿಗೋದಿಲ್ಲ ನಮಗೆ, ದುರ್ಗಾ ಸಪ್ತಶತಿಯಲ್ಲಿ ಮಾತ್ರ ಸಿಗತ್ತೆ. ಸ್ವರ ಅಂದರೆ ಏನು? ನಮಗೆ ಸಂಗೀತ ಕ್ಷೇತ್ರಕ್ಕೆ ಹೋದರೆ ಸ್ವರ ಅಷ್ಟು ಗೊತ್ತು. ಇನ್ನು ಅಲ್ಫಾಬೆಟ್ಸ್ ಕಲಿಬೇಕಿದ್ರೆ ಅಲ್ಲೊಂದಿಷ್ಟು ಸ್ವರಗಳಿದ್ದು, ಓವೆಲ್ಸ್ ಅಂತ ಹೇಳ್ತಾ ಇದ್ವಿ ಅಲ್ವಾ, ಅವು ಸ್ವರ ಅಂತ. ಆದರೆ ಇವೆಲ್ಲ ಹೌದು ಅಲ್ಲ ಅಂತಲ್ಲ, ಆದರೆ ಇವುಗಳನ್ನು ಮೀರಿದಂತಹ ಇನ್ನೊಂದು ಅರ್ಥ ಉಂಟು ಅದಕ್ಕೆ. ಏನು ಅಂದರೆ ಸ್ವರತಿ ಶಬ್ದಾಯತೆ ಇತಿ ಸ್ವರ ವಾಗ್ಮಿನಿ ಇತ್ಯರ್ಥ. ಸ್ವರತಿ ಅನ್ನೋದಕ್ಕೆ ಸ್ವರತಿ ಅಂತ ಕ್ರಿಯಾಪದ, ಅದರಿಂದಾಗಿಯೇ ಅದಕ್ಕೆ ಸ್ವರ ಅಂತ ಹೆಸರು. ಅಂದರೆ ಆ ತಾಯಿ ಹೇಗಿದ್ದಾಳೆ ಅಂದರೆ ಅವಳು ನಮ್ಮ ನಾಲಿಗೆಯ ಒಳಗೆ ನಿಂತು ನಮ್ಮ ನಾಲಿಗೆಯಿಂದ ಶಬ್ದ ಬರುವ ಹಾಗೆ ಮಾಡ್ತಾಳಂತೆ. ಸ್ವರತಿ ಅಂದರೆ ಶಬ್ದಾಯತೆ ಇತಿ ಸ್ವರ, ಆದ್ದರಿಂದಲೇ ಅದು ಸ್ವರ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಆ ದೇವಿ ಎಲ್ಲಿದ್ದಾಳೆ ಅಂದರೆ ನಾವು ಗುಡಿಗೆ ಹೋಗಿ ನೋಡಬೇಕಾದಿಲ್ಲ, ನಮ್ಮ ನಾಲಿಗೆಯಲ್ಲಿಯೇ ಅವಳು ಇದ್ದಾಳೆ. ಕುಂಭಕರ್ಣನ ಕಥೆ ಕೇಳಿದ್ದೀರಿ ನೀವು, ಸಂದರ್ಭ ಬಂದಾಗ ಹಿಂದೆಲ್ಲ ಹೇಳಿದ್ದೇನೆ ಅದನ್ನು ಅಲ್ವಾ. ತಪಸ್ ಮಾಡ್ತಾ ಇದ್ದ, ಅವನೇನೋ ಬೇಡಬಾರ್ದನ್ನು ಲೋಕ ಕಂಟಕವಾದ ವಿಷಯವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ದ. ದೇವತೆಗಳಿಗೆ ಗೊತ್ತಾಯಿತು, ಬಂದು ಸರಸ್ವತಿ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರು, ಅಮ್ಮ ಅವನ ನಾಲಿಗೆಯಲ್ಲಿ ಅವನು ಅಂದ್ಕೊಂಡ ವಿಷಯ ಬರಬಾರ್ದು, ಬೇರೆ ವಿಷಯ ಬರಬೇಕು, ಹಾಗೆ ಮಾಡಿಬಿಡು ಅಂತ. ತಥಾಸ್ತು ಅಂದವಳು. ಮೊದಲೇ ಬಾಯಿ ಕಳ್ಕೊಂಡು ನಿದ್ದೆ ಮಾಡ್ತಿದ್ದ, ನಾಲಿಗೆಯಲ್ಲಿ ಬಂದು ನಿಂತಲು, ಎಚ್ಚರ ಆಯಿತು. ಬ್ರಹ್ಮ ಏನು ವರ ಕೊಡಲಿ ಅಂತ ಕೇಳಿದ. ಆತ ಹೇಳಿದ, ಏನು ಬೇಡ ನನಗೆ ನಿದ್ರೆ ಕೊಟ್ಬಿಡು ಅಂತ ಅಲ್ವಾ. ಹಾಗಾಗಿ ಏನಾಯಿತು, ಅವನಿಂದ ಆಗುವಂತಹ ಲೋಕ ಉಪದ್ರವ ಕೆಲಸ ತಪ್ಪಿತು. ಅವನು ಏನು ಕೇಳಬೇಕು ಅಂತ ಅಂದ್ಕೊಂಡಿದ್ದ ಅಂದರೆ ನಿರ್ದೇವಂ ಕರಿಷ್ಯಾಮಿ, ಜಗತ್ತಿನಲ್ಲಿ ದೇವತೆಗಳೇ ಇಲ್ಲದೆ ಇರುವಾಗ ಮಾಡುವ ಶಕ್ತಿ ನನಗೆ ಕೊಡು ಅಂತ ಬ್ರಹ್ಮನಂತ ಕೇಳಬೇಕು ಅಂತ ಅಂದ್ಕೊಂಡಿದ್ದ. ಆದರೆ ಆ ನಿರ್ದೇವಂ ಅನ್ನುವಲ್ಲಿ ಸರಸ್ವತಿ ಏನು ಮಾಡೋದಂದರೆ ಅಕ್ಷರ ಉಲ್ಟಾ ಮಾಡಿಸ್ಬಿಟ್ಟು ನಿದ್ರೈವಂ ಕರಿಷ್ಯಾಮಿ. ಹೀಗೆ ಆ ಸರಸ್ವತಿ ನಮ್ಮ ನಾಲಿಗೆಯಲ್ಲಿ ನಿಂತು ಸ್ವರತಿ ಶಬ್ದಾಯತೆ, ಆದ್ದರಿಂದ ಸ್ವರ ಒಟ್ಟಾರೆ ಏನು ಅಂದರೆ ವಾಗ್ಮಿನಿ, ಮಾತನಾಡಿಸುವವಳು, ಮಾತನಾಡುವವಳು ಎರಡೂ ಸಹ ಅವಳೇ. ಆದ್ದರಿಂದ ಅವಳ ಹೆಸರು ಸ್ವರ ಅಂತ. ಅದಾದಮೇಲೆ ಅವಳ ಇನ್ನೊಂದು ಹೆಸರು ಅಕ್ಷರ ಅಂತ. ಅಕ್ಷರ ಅಂದರೂ ಸಹ ನಾವು ಇವತ್ತು ಲೆಟರ್ಸ್ ಅಂತ ಏನು ಹೇಳ್ತೇವಲ್ಲ, ಅದು ಹೌದು, ಆದರೆ ಅಷ್ಟೇ ಅರ್ಥ ಅಲ್ಲ. ವೇದಾಂತ ಪ್ರಕಾರ ಅಕ್ಷರ ಅಂದರೆ ಬ್ರಹ್ಮಸ್ವರೂಪ ಅಂತ ಅರ್ಥ. ಯಾವುದಕ್ಕೆ ನಾಶವೇ ಇಲ್ಲವೋ ಅದು ಅಕ್ಷರ. ನ ಕ್ಷರತೀತಿ ಅಕ್ಷರ. ಹಾಗಾಗಿ ಅವಳು ವರ್ಣರೂಪಿಣಿಯೂ ಹೌದು, ಬ್ರಹ್ಮರೂಪಿಣಿಯೂ ಹೌದು. ಆದ್ದರಿಂದಲೇ ಅವಳ ಹೆಸರು ಅಕ್ಷರ ಅಂತ. ಹೀಗೆ ಲಕ್ಷ್ಮಿ ಅವಳಿಗೆ ಹೆಸರನ್ನು ಕೊಟ್ಟಿದ್ದಾಳೆ. ಅದಾದಮೇಲೆ ಮುಂದಿನ ಹೆಸರು ಸರಸ್ವತೀ ಸ್ತ್ರೀಯಂ ಗೌರೀಂ ಕೃಷ್ಣಂಚ ಪುರುಷಂ ನೃಪ ಜನಯಾಮಾಸನಾಮಾನಿ ತಯೋರಪಿ ವದಾಮಿತೆ. ಮತ್ತು ಅವಳ ಮುಂದಿನ ಹೆಸರು ಏನು ಅಂದರೆ ಸರಸ್ವತಿ ಅಂತ. ಆ ಸರಸ್ವತಿ ಈಗ ಕಾಳಿಯಿಂದ ಸೃಷ್ಟವಾದ ರೂಪವನ್ನು ನಾವು ನೋಡಿದ್ವಿ. ಈಗ ಆ ಸರಸ್ವತಿ ಸೃಷ್ಟಿ ಮಾಡಬೇಕು. ಆ ಸರಸ್ವತಿ ಸೃಷ್ಟಿಯನ್ನು ಹೇಗೆ ಮಾಡಿದ್ಲು ಅಂದರೆ ಮಹಾಕಾಳಿ ಮಹಾಸರಸ್ವತಿ ಇಬ್ಬರ ಸೃಷ್ಟಿಯನ್ನು ನಾವು ನೋಡಿದ್ವಿ. ಈಗ ಸರಸ್ವತಿ ಸೃಷ್ಟಿ ಹೇಗಿದೆ ಅಂತಂದರೆ ಆ ಸರಸ್ವತಿ ಸೃಷ್ಟಿ ಮಾಡಿದ್ಲು. ಹೇಗೆ ಸೃಷ್ಟಿ ಮಾಡಿದ್ಲು ಅಂದರೆ ಸ್ತ್ರೀಯಂ ಗೌರೀಂ ಕೃಷ್ಣಂಚ ಪುರುಷಂ ನೃಪ ಜನಯಾಮಾಸನಾಮಾನಿ ತಯೋರಪಿ ವದಾಮಿತೆ. ಆ ಸರಸ್ವತಿ ಸೃಷ್ಟಿ ಮಾಡಿದ್ಲು. ಹೇಗೆ ಅಂದರೆ ಒಂದು ಸ್ತ್ರೀ ರೂಪ, ಅವಳು ಗೌರವರ್ಣದಿಂದ ಕೂಡಿದ್ಲು. ಮತ್ತು ಇನ್ನೊಂದು ಪುರುಷಾಕೃತಿ. ಆ ಪುರುಷಾಕೃತಿ ಹೇಗಿತ್ತು ಅಂದರೆ ಅದು ಕೃಷ್ಣವರ್ಣದಿಂದ ಅಂದರೆ ನೀಲಮೇಘಶ್ಯಾಮವಾಗಿತ್ತು. ಇಂತಹ ಎರಡು ರೂಪವನ್ನು, ಸ್ತ್ರೀ ಮತ್ತು ಪುರುಷ ರೂಪವನ್ನು, ಟ್ವಿನ್ಸನ್ನು ಜನಯಾಮಾಸ ಆ ಸರಸ್ವತಿ ಸೃಷ್ಟಿ ಮಾಡಿದ್ಲು. ಮತ್ತು ಅವರ ಹೆಸರುಗಳನ್ನು ಸಹ ಹೇಳ್ತೇನೆ. ನಾಮಾನಿಚ ತಯೋರಪಿ ವದಾಮಿತೆ. ಈಗ ಆ ಪುರುಷಾಕಾರದ ಹೆಸರುಗಳು ಸರಸ್ವತಿ ಸೃಷ್ಟಿ ಮಾಡಿದಂಥ ಟ್ವಿನ್ಸ್. ಇದರಿಂದ ನಮಗೆ ಗೊತ್ತಾಗುತ್ತೆ ಆ ವಿಷ್ಣು ಅಂತ ನಾವು ಯಾವನನ್ನು ಕರಿತೇವೋ ಅವನು ಯಾವ ಮೂಲದಿಂದ ಪ್ರಕಟನಾದ ಅಂತ. ಸರಸ್ವತಿಯ ಸೃಷ್ಟಿಯಲ್ಲಿ ಬಂದವನು ವಿಷ್ಣು.
ವಿಷ್ಣು ಕೃಷ್ಣೋ ಋಷಿಕೇಶೋ ವಾಸುದೇವೋ ಜನಾರ್ದನಃ ಉಮಾ ಗೌರಿ ಸತಿ ಚಂಡಿ ಸುಂದರಿ ಸುಭಗಾ ಶಿವ. ಆ ಪುರುಷಾಕಾರಕ್ಕೆ ಹೆಸರು ವಿಷ್ಣು ಅಂತ. ವಿಷ್ಣು ಅಂದರೆ ಏನು? ವಿಷ್ಣು ಅಂದರೆ ಅವನಿನ್ನೂ ಲಕ್ಷ್ಮಿಯ ಪತಿ ಆಗಲಿಲ್ಲ, ಅವನು ವಿಷ್ಣು, ಅವನು ಅಷ್ಟೇ. ವಿಷ್ಣು ಅಂದರೆ ವೇವೇಷ್ಟಿ ವ್ಯಾಪ್ನೋತಿ ಇತಿ ವಿಷ್ಣು, ಎಲ್ಲ ಕಡೆಗೂ ಸಹ ವ್ಯಾಪಿಸಿದವನಾದ್ದರಿಂದ ಆ ಆಕಾರಕ್ಕೆ ಹೆಸರು ವಿಷ್ಣು ಅಂತ. ವಿಷ್ಣು ಅನ್ನೋದಕ್ಕೆ ಅರ್ಥವೇ ವಿಶಲರ ವ್ಯಾಪನೆ, ಎಲ್ಲ ಕಡೆಗೂ ಸಹ ವ್ಯಾಪಿಸಿಕೊಂಡು ಇರುವವನು ಅಂತ. ಹಾಗಾಗಿ ವೇದಾಂತದ ಪ್ರಕಾರ ವಿಷ್ಣು ಅನ್ನೋದಕ್ಕೆ ಅರ್ಥ ಪರಬ್ರಹ್ಮ ಅಂತಲೇ ಅರ್ಥ. ಅಷ್ಟಾದ ಮೇಲೆ ಮತ್ತೆ ಇನ್ನೊಂದು ಹೆಸರು ಕೃಷ್ಣ ಅಂತ ಅವನಿಗೆ ಹೆಸರು. ಕೃಷ್ಣ ಅಂದರೆ ಏನು ಅಂತಂದರೆ, ಒಂದು ಅವನ ಬಣ್ಣ ಕಪ್ಪಾಗಿತ್ತು, ಆದ್ದರಿಂದ ಅವನಿಗೆ ಕೃಷ್ಣ ಅಂತ ಹೆಸರು. ಇನ್ನೊಂದು ಹೆಸರು ಏನಂದರೆ, ಕೃಷ್ಣ ಅಂದರೆ ಕರ್ಷತಿ ಭಕ್ತಜನ ದುಃಖಾನಿ ಆಕರ್ಷತಿ, ತನ್ನ ಭಕ್ತರ ದುಃಖವನ್ನು ಎಳೆದು ಆ ದುಃಖವನ್ನು ಪರಿಹರಿಸುವವನಾದ್ದರಿಂದ ಅವನ ಹೆಸರು ಕೃಷ್ಣ ಅಂತ. ಇದೆಲ್ಲ ಸಾಮಾನ್ಯವಾದ ಅರ್ಥ. ನಾನು ಗೀತೆಯನ್ನು ಹೇಳಬೇಕಿದ್ರೆ ಅದಕ್ಕಿರುವ ವೇದಾಂತ ಅರ್ಥವನ್ನು ಸಹ ಹೇಳಿದ್ದೇನೆ. ಮುಂದುವರೆದು ಈ ನಾಮಕ್ಕೆ ವಿಶೇಷವಾದ ಅರ್ಥ ಉಂಟು. ಧರೆಗಿಳಿದು ಬಂದಂತಹ ಆನಂದದ ರೂಪವೇ ಕೃಷ್ಣ, ಅಂದರೆ ಪರಬ್ರಹ್ಮ ಅಂತ. ಹಾಗಾಗಿ ಆಚಾರ್ಯ ಶಂಕರರು ಹೇಳ್ತಾರೆ, ಕೃಷ್ಣಸ್ತು ಭಗವಾನ್ ಸ್ವಯಂ, ಅವನು ಸಾಕ್ಷಾತ್ ಭಗವಾನ್ ಅಂದರೆ ಪರಬ್ರಹ್ಮ ಅಂತ. ಹೀಗೆ ವಿಷ್ಣು ಕೃಷ್ಣ, ಮತ್ತು ಅವನ ಮೂರನೇ ಹೆಸರು ಹೃಷಿಕೇಶ ಅಂತ. ಹೃಷಿಕ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಆ ಎಲ್ಲ ಇಂದ್ರಿಯಗಳನ್ನು ಸಹ ಅವನು ತನ್ನ ಸ್ವಾಧೀನದಲ್ಲಿ ಇರಿಸಿಕೊಂಡವನು, ಅಂದರೆ ಇಂದ್ರಿಯಗಳನ್ನು ಗೆದ್ದವನಾದ್ದರಿಂದ ಅವನ ಹೆಸರು ಹೃಷಿಕೇಶ ಅಂತ. ಹಾಗಾಗಿ ಹೃಷಿಕಾಣಾಂ ಇಂದ್ರಿಯಾಣಾಂ ಈಶಃ, ಅವನ ಇಂದ್ರಿಯಗಳ ಒಡೆಯನಾದ್ದರಿಂದ ಹೃಷಿಕೇಶ, ಮತ್ತು ಎಲ್ಲ ಇಂದ್ರಿಯಗಳನ್ನು ಸಹ ಪ್ರಚೋದಿಸುವವನಾದ್ದರಿಂದಲೂ ಅವನ ಹೆಸರು ಹೃಷಿಕೇಶ ಅಂತ. ಅವನು ಪ್ರಚೋದಿಸಿದರೆ ನಮ್ಮ ಎಲ್ಲ ಇಂದ್ರಿಯಗಳು ಸಹ ಕೆಲಸ ಮಾಡ್ತವೆ, ಅವನು ಪ್ರಚೋದಿಸಿದರೆ ಇಂದ್ರಿಯಗಳೆಲ್ಲ ಒಂಥರ ಜಡವಾಗಿ ಬಿದ್ದಿರ್ತವೆ. ಅಷ್ಟು ಹಿನ್ನೆಲೆಯಲ್ಲಿ ವಿಷ್ಣು ಕೃಷ್ಣ ಋಷಿಕೇಶ, ಮತ್ತು ಅವನ ನಾಲ್ಕನೇ ಹೆಸರು ವಾಸುದೇವ ಅಂತ. ವಾಸುದೇವ ಅನ್ನೋದಕ್ಕೂ ಸಹ ಒಂದು ವಿಶಿಷ್ಟವಾದಂತಹ ಅರ್ಥ ಉಂಟು. ಏನು ಅಂದರೆ, ವಾಸಯತಿ ಸ್ಥಾಪಯತಿ ವಿನಾಶಾತ್ ರಕ್ಷತಿ ಜಗದಿತಿ ವಾಸು. ವಾಸುದೇವ ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಎಲ್ಲ ಕಡೆಗೂ ಸಹ ವ್ಯಾಪಿಸಿದವನಾದ್ದರಿಂದ ವಾಸು ಶಾರ್ಟ್ ಫಾರಮ್ ಅದು. ಅದಾದಮೇಲೆ ವಾಸುದೇವ ದಿವ್ಯತಿ, ಎಲ್ಲ ಕಡೆಗೂ ತಾನಿದ್ದು ಅವನು ಬೆಳಗುವವನಾದ್ದರಿಂದ ಅವನು ದೇವ. ಹಾಗಾಗಿ ವಾಸುಶ್ಚಾಸವು ದೇವಶ್ಚ ವಾಸುದೇವ ಅಂದರೆ ತನ್ನ ಇರುವಿಕೆಯನ್ನು ತಾನೇ ಬೆಳಗಿ ತೋರಿಸುವವನಾದ್ದರಿಂದ ಅವನ ಹೆಸರು ವಾಸುದೇವ. ಎಷ್ಟು ಸುಂದರವಾಗಿದೆ ನೋಡಿ ಈ ಹೆಸರೆಲ್ಲ. ನಾವು ಈ ಎಲ್ಲ ಅರ್ಥದ ಮೂಲಕ್ಕೆ ಹೋಗೋದೇ ಇಲ್ಲ, ಸುಮ್ಮನೆ ನಮ್ಮ ನಾಲಿಗೆ ಹೇಳ್ತಾ ಇರುತ್ತೆ ಅಷ್ಟೇ. ಅಲ್ಲಿಗೆ ಯಾವುದು ಎಲ್ಲ ಕಡೆಗೂ ವ್ಯಾಪಿಸಿದ್ದು ತನ್ನನ್ನು ತಾನು ಬೆಳಗಿ ತೋರಿಸ್ತಾ ಇರ್ತದೆಯೋ ಆ ತತ್ವ ವಾಸುದೇವ ಅಂತ ಆದರೆ ಅದು ಯಾವುದಾಯಿತು? ಅಲ್ಟಿಮೇಟ್ ಆಗಿ ವೇದಾಂತ ಹೇಳುವಂತಹ ಬ್ರಹ್ಮತತ್ವವೇ. ಬ್ರಹ್ಮತತ್ವ ಇಲ್ಲದೇ ಇರುವ ಸ್ಥಳವೇ ಇಲ್ಲ. ಮತ್ತು ಅದು ಅರಿವಿನ ಪುಂಜ, ಎಲ್ಲ ಕಡೆಗೂ ವ್ಯಾಪಿಸಿದೆ ಮತ್ತು ಅದು ಅರಿವಿನ ರೂಪವಾದ್ದರಿಂದ ಆಗಿದೆ. ಆದ್ದರಿಂದ ಅದರ ಹೆಸರು ವಾಸುದೇವ ಅಂತ. ಇನ್ನು ಕೊನೆಯ ಹೆಸರು ಜನಾರ್ದನ. ಜನಾರ್ದನ ಇದರ ಅರ್ಥ ಮೇಲ್ನೋಟಕ್ಕೆ ಅಪಾರ್ಥ ಆಗಿಬಿಡ್ತದೆ, ಅದರ ನಿಜವಾದ ತಾತ್ವಿಕ ಅರ್ಥ ಗೊತ್ತಿಲ್ಲ ಇದ್ರೆ. ಜನಾನ್ ಅರ್ಧಯತೀತಿ ಜನಾರ್ದನ, ಜನರನ್ನು ಪೀಡಿಸುವವನು ಅಂತ ಅರ್ಥ ಅದಕ್ಕೆ. ಆದರೆ ಎಂಥ ಜನರನ್ನು ಅಂದರೆ ದುಷ್ಟ ಜನಾನ್ ಅಂತ ಅಂಡರ್ಲೈನ್ ಮಾಡ್ಕೊಳ್ಬೇಕು ಅದಕ್ಕೆ. ದುಷ್ಟರನ್ನು ಪೀಡಿಸುವವನು. ಹಾಗಾಗಿ ಅವನ ಹೆಸರು ಜನಾರ್ದನ. ಗೀತೆಯಲ್ಲಿ ಕೇಳ್ತಾನೆ ಅದಕ್ಕೋಸ್ಕರ ಅರ್ಜುನ, ಕಿನ್ನೋ ರಾಜ್ಯೇನ ಗೋವಿಂದ, ಮತ್ತು ಜನಾರ್ದನ ಮುಂದೆ ಬರ್ತದೆ ಹೀಗೆ ಅಂತ.
ಹಾಗಾಗಿ ನೀನು ಎಲ್ಲರನ್ನೂ ಪೀಡಿಸುವವನಲ್ಲ, ದುಷ್ಟರನ್ನು ಮಾತ್ರ ಪೀಡಿಸುವವನು. ಅದು ನನಗೆ ಮಾತ್ರ ನೀನು ಯುದ್ಧ ಮಾಡು ಅಂತ ಯಾಕೆ ಹೇಳ್ತಿದ್ದೀಯೋ ಕೃಷ್ಣ ಅನ್ನೋ ಭಾವದಲ್ಲಿ ಅರ್ಜುನನ ಪ್ರಶ್ನೆ. ಹಾಗಾಗಿ ಅವನು ಎಲ್ಲ ದುಷ್ಟ ಜನರನ್ನು, ಪೀಡಿಸುವವರನ್ನು ಅರ್ಧಯತಿ ನಾಶ ಮಾಡ್ತಾನೆ. ಆದ್ದರಿಂದ ಅವನ ಹೆಸರು ಜನಾರ್ದನ ಅಂತ. ಸರಸ್ವತಿಯಿಂದ ಪ್ರಕಟನಾದವನು ವಿಷ್ಣು, ಅವನಿಗೆ ಇಷ್ಟ ಹೆಸರು, 2, 3, 4, 5 ಹೆಸರಾಯಿತು. ಮತ್ತು ಆ ಸರಸ್ವತಿಯಿಂದ ಪ್ರಕಟವಾದಂತಹ ಸ್ತ್ರೀ ರೂಪಕ್ಕೆ ಹೆಸರು ಉಮಾ ಅಂತ. ಅಂದರೆ ಏನು ಹೇಳ್ದಂಗಾಯ್ತು, ಇಲ್ಲ ನಾವು ಗಮನಿಸಬೇಕು, ವಿಷ್ಣು ಮತ್ತು ಈ ಗೌರಿ ಪಾರ್ವತಿ ಅಂತೆಲ್ಲ ಬರ್ತಲ್ಲ, ಇವರೆಲ್ಲರೂ ಸಹ ಇವರಿಬ್ಬರು ಅಣ್ಣ ತಂಗಿಯರು, ಪತಿ ಪತ್ನಿಯರು ಅಲ್ಲ. ಹಾಗಾಗಿ ಲಲಿತಾ ಸಹಸ್ರನಾಮದಲ್ಲಿ ಈ ವಿಚಾರ ಬಂದಿದೆ, ಇಲ್ಲೂ ಸಹ ಮುಂದೆ ಬರ್ತದೆ, ಮುಂದೆ ಏನಾಗುತ್ತೆ ಅಂತ ನಾಳಿನ ಉಪನ್ಯಾಸದಲ್ಲಿ ನಾವು ಅದನ್ನು ನೋಡ್ತೇವೆ. ಈಗ ಆ ಸ್ತ್ರೀ ರೂಪಕ್ಕೆ ಇರುವಂಥ ಹೆಸರನ್ನು ದುರ್ಗಾ ಸಪ್ತಶತಿ ಪರಿಚಯಿಸಿಕೊಡ್ತದೆ. ಸ್ತ್ರೀ ರೂಪದ ಹೆಸರು ಉಮಾ ಅಂತ. ಉಮಾ ಈ ಹೆಸರು ಬಂದಿತ್ತು, ಉಮಾ ಎನ್ನುವಂತಹ ನಾಮ ಲಲಿತಾ ಸಹಸ್ರನಾಮದಲ್ಲಿ ಬರ್ತದೆ. ಒಂದು 14 ಅರ್ಥ ಉಂಟು, ಅದಕ್ಕೆ ಅಷ್ಟನ್ನು ಹೇಳಿದ್ದೇನೆ. ಹಾಗಾಗಿ ಮತ್ತೆ ನಾನು ಅಷ್ಟನ್ನು ಹೇಳಲಿಕ್ಕೆ ಹೋಗೋದಿಲ್ಲ, 1-2 ಮಾತ್ರ ನೆನಪಿಸ್ತೇನೆ ಅಷ್ಟೇ. ಹೇಳಿದ್ದನ್ನೇ. ಉಮಾ ಅಂದರೆ ಏನು ಅಂದರೆ, ಅಂದರೆ ಸಂಬುದ್ಧಿ, ಮಗಳೇ ಅಂತ ಕರೆದ ಹಾಗೆ. ಮಾ ಅಂದರೆ ಬೇಡ ಅಂತ. ಏನು ಬೇಡ ಅಂದರೆ ಹೋಗೋದು ಬೇಡ ಅಂತ ಅರ್ಥ ಅದಕ್ಕೆ. ಉಮೇತಿ ಮಾತ್ರ ತಪಸೋ ನಿಷಿದ್ಧ ತಸ್ಮಾದು ಮಾಖ್ಯಾಂ ಸುಮುಖಿ ಜಗಾದ. ಇಲ್ಲಿ ಉಮಾ ಅಂತ ನಾವು ಕರಿತಾ ಇರೋದು ಯಾರನ್ನ? ಪಾರ್ವತಿಯನ್ನು. ಈ ಪಾರ್ವತಿ ಹಿಮವಂತನ ಮಗಳಾಗಿ ಬಂದಾಗ, ಮೊದಲನೇ ಅವತಾರ ಸತಿ ದಕ್ಷ ಪ್ರಜಾಪತಿಯ ಮಗಳಾಗಿ ಪ್ರಕಟಳಾಗಿದ್ಲು ಅವಳು. ಈಗ ಹಿಮವಂತನ ಮಗಳಾಗಿ ಬಂದಿದ್ದಾಳೆ. ಆಗ ಪರಶಿವನನ್ನೇ ತನ್ನ ಪತಿಯನ್ನಾಗಿ ಪಡಿಬೇಕು ಅಂಥೇಳಿ ಅವಳೆ ತಪಸ್ಸಿಗೆ ಹೊರಟು ನಿಲ್ತಾಳೆ. ಹಾಗೆ ತಪಸ್ಸಿಗೆ ಹೊರಟು ನಿಂತಾಗ ಆಕೆಯ ತಾಯಿ ಅಂದರೆ ಮೇನೆ, ಹಿಮವಂತನ ಪತ್ನಿ, ನೀನು ಯಾಕೆ ತಪಸ್ಸು ಮಾಡಲಿಕ್ಕೆ ಹೋಗ್ತೀಯೇ? ಮನೆಯಲ್ಲೇ ದೇವರ ಮನೆ ಇದೆಯಲ್ಲ, ಇಲ್ಲೇ ಕೂತ್ಕೊಂಡು ನಿನ್ನ ಆರಾಧ್ಯ ದೈವವನ್ನು ಚಿಂತಿಸು, ಯೋಚಿಸು, ಧ್ಯಾನ ಮಾಡು ಅಂತ ಹೇಳೋದರ ಮೂಲಕ ಅವಳು ತಪಸ್ಸಿಗೆ ಹೋಗೋದನ್ನು ತಡೀತಾಳೆ. ಹಾಗೆ ತಾಯಿ ತಪಸ್ಸಿಗೆ ಹೋಗುವ ಅವಳನ್ನು ತಡೆದವಳ ಆದ್ದರಿಂದ ಅವಳ ಹೆಸರು ಉಮಾ ಅಂತ ಆಯಿತು. ಇದು ಒಂದು ಅರ್ಥ. 14 ಅರ್ಥ ಇದೇ ಹೇಳಿದ್ದೇನೆ, ಜ್ಞಾಪಿಸೋದು 1-2 ಅರ್ಥವನ್ನು ಮಾತ್ರ, 2 ನಾಮವನ್ನು ಮಾತ್ರ. ಇನ್ನೊಂದು ಅರ್ಥ ಏನು ಅಂದರೆ, ಉಮಾ ಎನ್ನುವುದು ಇದೊಂದು ಶಕ್ತಿ ಪ್ರಣವ. ಉ ಮ ಮತ್ತು ಆ, ಇದನ್ನು ಬಿಡಿಸಿದರೆ ಎಷ್ಟು ಅಕ್ಷರ ಆಗ್ತದೆ? ಉ ಮ ಹಾಫ್ ಮ ಅಂತ, ಮತ್ತು ಆ ಅಂತ. ಎಷ್ಟು ಅಕ್ಷರ ಆಯಿತು? ಉ ಮ ಮತ್ತು ಆ. ಓಂಕಾರದಲ್ಲಿ ಎಷ್ಟು ಅಕ್ಷರ ಉಂಟು? ಅ ಉ ಮ. ದಟ್ ಈಸ್ ಕಾಲ್ಡ್ ಬ್ರಹ್ಮ ಪ್ರಣವ. ದಿಸ್ ಈಸ್ ಕಾಲ್ಡ್ ಶಕ್ತಿ ಪ್ರಣವ. ನಂದಲ್ಲ ಮಾತು, ಸ್ವತಃ ಶಿವನೇ ಹೇಳುವ ಮಾತು. ಮತ್ತು ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂತಾದರೆ ಲಲಿತಾ ನಾಮ ವೈಭವ ತೆಗೆದು ನೋಡಿ ಸಿಗ್ತದೆ ಹೀಗೆ ಅಂತ. ಅದಕ್ಕೆ ನಾನು ಹೇಳಿದ್ದೇನೆ ಆಲ್ರೆಡಿ. ಭಾಳಷ್ಟು ಜನ ಇದನ್ನು ಕೇಳ್ತಾ ಹೋದಾಗ ಏನೇ ಹೇಳಿದ್ದೇ ಹೇಳ್ತಾರಲ್ಲ ಅನ್ನುವ ಒಂದು ಸಂಶಯ ಬರುವ ಸಾಧ್ಯತೆ ಉಂಟು. ಹಾಗಾಗಿ ಹೆಚ್ಚು ಉದ್ದ ಮಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಬಂದಿದೆ, ಅದಕ್ಕೋಸ್ಕರ ಅದನ್ನು ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಉಮಾ ಎನ್ನುವಂಥದ್ದು ಆ ಶಕ್ತಿ ಪ್ರಣವ ರೂಪ ಆದ್ದರಿಂದ, ಆ ರೂಪದಲ್ಲಿ ಇರುವವಳಾದ್ದರಿಂದ ತಾಯಿಯನ್ನು ಉಮಾ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಕೊನೆಯ ಕಾಲದಲ್ಲಿ ಆ ಉಮಾ ಎನ್ನುವಂತಹ ಒಂದು ಅಕ್ಷರ ಅಂತ ಅಂದ್ಕೊಂಡ್ರೆ, ಮಾ ಅನ್ನೋದು ಆಕಾರ ಸೇರಿಸಿಕೊಂಡಿರುವಂಥದ್ದು ಅಂತ ಅಂದ್ಕೊಂಡು 2 ಅಕ್ಷರ ಅಂತ ಅಂದ್ಕೊಂಡ್ರೆ, ಇಷ್ಟನ್ನೇ ಜಪಿಸ್ತಾ ಅವನು ಕಣ್ಣು ಮುಚ್ಚಿದರೂ ಅವನಿಗೆ ಸಾಕ್ಷಾತ್ ಬ್ರಹ್ಮಲೋಕ ಅಂತದೆ. ಯಾಕೆ? ಅದು ಪ್ರಣವಾನುಸಂಧಾನ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಅವಳ ಹೆಸರು ಉಮಾ ಅಂತ. ಮತ್ತು ಗೌರಿ, ಸತಿ, ಚಂಡಿ, ಸುಂದರಿ, ಸುಭಗ, ಶಿವ, ಮತ್ತು ಇನ್ನು 6 ನಾಮಗಳುಂಟು. ಆ 6 ನಾಮಗಳಿಗೆ ವಿವರಣೆಯನ್ನು ಹೇಳಬೇಕು ನಾನು.
ಗಡಿಯಾರ ಹೇಳ್ತಾ ಇದೆ ಇಂದಿನ ಸಮಯ ಆಗಿದೆಯಪ್ಪ, ನಾಳೆ ಹೇಳ್ತೀಯಂತೆ ಅಂತ. ಹಾಗಾಗಿ ನಾಳೆ ಸೇರಿದಾಗ ಆ ಗೌರಿ ಎನ್ನುವಂಥ ನಾಮದ ವಿವರಣೆಯಿಂದ ಮುಂದುವರಿಸಿಕೊಳ್ಳೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ಸಹ ನಮಸ್ಕಾರ ಮತ್ತು ಕೃತಜ್ಞತೆಗಳು. ನನ್ನ ಮನಸ್ಸಲ್ಲಿ ಒಂದು ಸಂಶಯ ಇತ್ತು, ಇವತ್ತು ಪ್ರಾಯಶಃ ನಾನು ಮತ್ತು ಮಳೆರಾಯ ಇಬ್ಬರೇ ಅಂತ ಹೇಳುವ ನನ್ನ ಬಾಯಿಗೆ ಮಳೆರಾಯನೇ ಕಿವಿ ಅಂತ ಅಂದ್ಕೊಂಡಿದ್ದೆ. ಅದು ಸ್ವಾರಸ್ಯ ಅಂದರೆ ಅದೆಲ್ಲವನ್ನು ಮೀರಿ ನೀವು ಇವತ್ತು ಇಷ್ಟು ಜನ ಬಂದಿದ್ದಿಲ್ಲ ಅನ್ನೋದೇ ಸಂತೋಷ. ಹಾಗಾಗಿ ನಿಮಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ಹೇಳಿ ಮತ್ತು ನಾಳೆ ದಿವಸನೂ ಸಹ ಸಾಧ್ಯ ಆದರೆ ಅವನನ್ನು ಬಿಟ್ಟು ಬನ್ನಿ ಅಂತ ಹೇಳ್ತಾ ನನ್ನ ಮಾತಿಗೆ ಮುಕ್ತಾಯ ಹೇಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ.